ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ ಮತ್ತು ತರಬೇತಿದಾರರೇ, ನಾನು ಮಲ್ಲಿಕಾರ್ಜುನ್ ಸಿದ್ದರೆಡ್ಡಿ 20 ವರ್ಷಗಳಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆಗಿರುವಂಥ ಸೈನಿಕ ಶಾಲೆ, ನವೋದಯ ಶಾಲೆ, ಕಿತ್ತೂರು ಕನ್ಯಾವಸತಿ ಶಾಲೆಗೆ ಸಂಬಂಧಪಟ್ಟಿರುವಂಥ ಮೆಂಟಲ್ ಎಬಿಲಿಟಿ ಇರ್ಬೋದು, ಅಂಕಗಣಿತ ಇರ್ಬೋದು, ಭಾಷಾಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಪ್ರತಿ ವರ್ಷವೂ ಕೂಡ ಆನ್ಲೈನ್ ಕ್ಲಾಸಸ್, ವಿಡಿಯೋ ಕ್ಲಾಸಸ್ ಆ್ಯಂಡ್ ಯೂಟ್ಯೂಬ್ ಕ್ಲಾಸನ್ನು ಕೊಡ್ತಾನೆ ಇದ್ದೀನಿ. ಈ ವರ್ಷ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗಾಗಿ ಉಚಿತವಾಗಿ ಯೂಟ್ಯೂಬ್ ಕ್ಲಾಸನ್ನು ಕೊಡ್ತಾ ಇದ್ದೀನಿ. ನವೋದಯದಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ 50 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಈ 50 ಅಂಕದ ಮೆಂಟಲ್ ಎಬಿಲಿಟಿಯಲ್ಲಿ ಒಟ್ಟು 10 ಮಾದರಿಯ ಚಿತ್ರಗಳಿರುತ್ತವೆ. 10 ಮಾದರಿಯ ಚಿತ್ರಗಳನ್ನು ಈಸಿಯಾಗಿ ಸರಳವಾಗಿ ಅರ್ಥವಾಗುವಂಗ ನಾನು ವಿಡಿಯೋಗಳನ್ನು ಮಾಡಿ ಉಚಿತವಾಗಿ ಯೂಟ್ಯೂಬ್ನಲ್ಲಿ ಬಿಡ್ತಾ ಇದ್ದೀನಿ. ದಯವಿಟ್ಟು ಶಿಕ್ಷಣ ಪ್ರೇಮಿಗಳಲ್ಲಿ ವಿನಂತಿ, ಬಡ ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ನವೋದಯ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ. ನನ್ನ ಎಲ್ಲ ಮೆಂಟಲ್ ಎಬಿಲಿಟಿಯ ಕ್ಲಾಸಸ್ ವಿಡಿಯೋಗಳನ್ನು ಮಕ್ಕಳು ಪ್ರಾರಂಭದಿಂದ ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿದರೆ ನವೋದಯ ಮೆಂಟಲ್ ಎಬಿಲಿಟಿಯಲ್ಲಿ 50ಕ್ಕೆ 50 ಅಂಕಗಳನ್ನು ನಿಮ್ಮ ಮಕ್ಕಳು ಪಡೆದುಕೊಳ್ಬೋದು. ಇವತ್ತು ನಾನು ನವೋದಯ ಮೆಂಟಲ್ ಎಬಿಲಿಟಿಯಲ್ಲಿ 2ನೆಯ ಮಾದರಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ಈ ನನ್ನ ಯೂಟ್ಯೂಬ್ ಕ್ಲಾಸಸ್ನ ಮೆಂಟಲ್ ಎಬಿಲಿಟಿಯ ವಿಡಿಯೋಗಳು ಉಚಿತವಾಗಿರುವಂಥ ವಿಡಿಯೋಗಳಾಗಿರ್ತವೆ. ಇದರಿಂದ ಯಾವುದೇ ನಿಮ್ಮಿಂದ ಹಣವನ್ನು ಕಟ್ಟಾಗೋದಿಲ್ಲ. ಈ ಉಚಿತ ಕ್ಲಾಸಸ್ಗಳಿಂದ ಯಾವುದೇ ನಿಮ್ಮಿಂದ ನಾನು ಹಣವನ್ನು ತೆಗೆದುಕೊಳ್ಳುವುದಿಲ್ಲ. ಪ್ರತಿ ವಿದ್ಯಾರ್ಥಿಗಳು ನಿಮ್ಮ ಮೊಬೈಲ್ದಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಿ ನನ್ನ ಎಲ್ಲ ಮೆಂಟಲ್ ಎಬಿಲಿಟಿ ವಿಡಿಯೋಗಳನ್ನು ನೋಡಿಕೊಂಡ್ರೆ ಸಾಕು. ಮೆಂಟಲ್ ಎಬಿಲಿಟಿ ಅಂದರೆ ಸುಲಿದ ಬಾಳೆಹಣ್ಣಿನಷ್ಟು ಸುಲಭವಾಗುತ್ತದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇವತ್ತು ನಾನು ಈ ಮೆಂಟಲ್ ಎಬಿಲಿಟಿಯಲ್ಲಿ ಬರ್ತಾ ಇರುವಂಥ 2ನೆಯ ಮಾದರಿ ಸಿಮಿಲರ್ ಫಿಗರ್ಸ್, ಇದ್ದಂತಹ ಚಿತ್ರ ಗುರುತಿಸುವುದು ಅಂತ. ನವೋದಯದಲ್ಲಿ ಈ ಒಂದು ಮಾದರಿಯ ಮೇಲೆ ನಿಮಗೆ 5 ಅಂಕದ ಪ್ರಶ್ನೆಗಳಿರುತ್ತವೆ. ಸಿಮಿಲರ್ ಫಿಗರ್, ಇದ್ದಂಥ ಚಿತ್ರ ಗುರುತಿಸುವುದನ್ನು ಪ್ರಾರಂಭದಿಂದ ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡ್ರಿ, ಈ ಮಾದರಿಯಲ್ಲಿ ನೀವು ಔಟ್ ಆಫ್ ಔಟ್ ಅಂಕವನ್ನು ತೆಗೆದುಕೊಳ್ತೀರಿ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ಸಿಮಿಲರ್ ಫಿಗರ್ದಲ್ಲಿ ಯಾವ ಟೈಪ್ದಲ್ಲಿ ಕೊಡ್ತಾನೆ, ಇದ್ದಂಥ ಚಿತ್ರವನ್ನು ಯಾವ ರೀತಿ ಇರುತ್ತನ್ನ ಫಸ್ಟ್ ಮಕ್ಕಳು ಕಲಿತ್ಕೊಳ್ಬೇಕು. ಹಾಗಾದರೆ ಮೊದಲನೇ ಚಿತ್ರ ಕೊಡ್ತಾ ಇದ್ದೀನಿ. ಇದ್ದಂಥ ಚಿತ್ರವನ್ನು ಗುರುತಿಸುವುದರಲ್ಲಿ ಒಂದು ಸಮಸ್ಯಾ ಚಿತ್ರವನ್ನು ಕೊಟ್ಟಿರ್ತಾರೆ, 4 ಉತ್ತರ ಚಿತ್ರವನ್ನು ಕೊಟ್ಟಿರ್ತಾರೆ, ABCD ಅಂತ. ಫಸ್ಟು ವಿದ್ಯಾರ್ಥಿಗಳು ಇದ್ದಂತಹ ಚಿತ್ರದಲ್ಲಿ ಸಮಸ್ಯಾ ಚಿತ್ರವನ್ನು ಲಕ್ಷ್ಯ ಕೊಟ್ಟು ನೋಡ್ಕೋಬೇಕು. ಸಮಸ್ಯಾ ಚಿತ್ರವು ಹೇಗಿದೆಯೇ ಅನ್ನೋದನ್ನು ನೀವು ಲಕ್ಷ್ಯ ಕೊಟ್ಟು ನೋಡ್ಕೊಂಡಿರ್ಬೇಕು. ನೆಕ್ಸ್ಟು ಅಂತ ನೀವು ಮೊದಲನೇ ಸಮಸ್ಯಾ ಚಿತ್ರವನ್ನು ಮೊದಲನೇ ಚಿತ್ರಕ್ಕೆ ನೀವು ನೋಡ್ಕೊತಾ ಹೋಗಬೇಕು. ಮೊದಲನೇ ಚಿತ್ರವನ್ನು ಸಮಸ್ಯಾ ಚಿತ್ರವನ್ನು ಮೊದಲನೇ ಚಿತ್ರವನ್ನು ನೋಡಿಕೊಂಡಾಗ ಇದು ಉತ್ತರ ಆಗುವುದಿಲ್ಲ ಅಂದರೆ ತಪ್ಪನ್ನು ಹಾಕಿಬಿಡಿ. ನೆಕ್ಸ್ಟು ಮುಂದೆ 2ನೇ ಆಯ್ಕೆಗೆ ಹೋಗಬೇಕು. ಸಮಸ್ಯಾ ಚಿತ್ರವನ್ನು 2ನೇ ಆಯ್ಕೆ ಚಿತ್ರ ನೋಡ್ಕೋತೀವಿ, ಅದೇ ಥರ ಚಿತ್ರ ಇಲ್ಲ, ಯಾಕಂದ್ರೆ ಮಿಡಲ್ ಗೆರೆ ಬಂದಿದ್ರೆ ಆಗುವುದಿಲ್ಲ. 3ನೇ ಚಿತ್ರಕ್ಕೆ ಬರ್ತೀವಿ. ಸಮಸ್ಯಾ ಚಿತ್ರವನ್ನು 3ನೇ ಉತ್ತರ ಚಿತ್ರವನ್ನು ನೋಡಿದಾಗ ಸಮಸ್ಯಾ ಚಿತ್ರ ಹೇಗಿದೆಯೋ ಹಾಗೆ ಉತ್ತರ ಚಿತ್ರ ಇದೆ ಅಂತ ನಮ್ಗೆ ಗೊತ್ತಾಯಿತು. ಗೊತ್ತಾದ ತಕ್ಷಣ ವಿದ್ಯಾರ್ಥಿಗಳು ನೀವು ಉತ್ತರವನ್ನು ತುಂಬಲೇಬಾರ್ದು. ಇನ್ನೊಂದು ಆಯ್ಕೆ ಇದೆ, ಆ ಆಯ್ಕೆ ಯಾಕೆ ಆಗುವುದಿಲ್ಲ ಅನ್ನೋದನ್ನು ನೀವು ಫಸ್ಟ್ ತಿಳಿದುಕೊಳ್ಬೇಕು. ನೆಕ್ಸ್ಟು 3ನೇ ಉತ್ತರವನ್ನು ಅಲ್ಲೇ ಬಿಟ್ಟು 4ನೇ ಚಿತ್ರಕ್ಕೆ ನಾವು ಏನು ಮಾಡಬೇಕು ನೋಡಬೇಕು. ಸಮಸ್ಯಾ ಚಿತ್ರಕ್ಕೂ 4ನೇ ಚಿತ್ರವನ್ನು ನೋಡಿದಾಗ ಇದು ಅದರಂತೆ ಇಲ್ಲಪ್ಪ ಅಂದರೆ ಈ ಆಯ್ಕೆ ಆಗುವುದಿಲ್ಲ. ಮತ್ತೊಮ್ಮೆ ವಿದ್ಯಾರ್ಥಿಗಳು ಇದ್ದಂಥ ಚಿತ್ರ ಏನಿದೆಯಲ್ಲ ಅದರ ಥರ ಸಿ ಉತ್ತರ ಇದೆಯೋ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ನಿಮ್ಗೆ ಸರಿ ಅನಿಸ್ತು ಅಂದ್ರೆ ಈ ಉತ್ತರಕ್ಕೆ ನೀವು ಕಲರ್ ಶೇಡ್ ಮಾಡಬೇಕು.
ಮೊದಲನೆಯ ಚಿತ್ರಕ್ಕೆ ಸರಿಯಾದ ಆಯ್ಕೆ ಸಿ ಸರಿಯಾದ ಉತ್ತರ ಆಗುತ್ತೆ. ಈ ಥರ ವಿದ್ಯಾರ್ಥಿಗಳು ಪ್ರತಿಯೊಂದು ಪ್ರಶ್ನೆಯನ್ನು ಸಮಸ್ಯಾ ಚಿತ್ರವನ್ನು ಲಕ್ಷ್ಯ ಕೊಟ್ಟು ನೋಡಿಕೊಂಡು ಅಂಥದೇ ಇರುವಂಥ ಚಿತ್ರವನ್ನು ಹುಡುಕಾಡಿ ಉತ್ತರ ಸಿಗುವವರೆಗೂ ನೀವು ನಿಮ್ಮ ಪ್ರಯತ್ನವನ್ನು ಹಾಗೆ ಮುಂದುವರಿಸಬೇಕು. ಹಾಗಾದರೆ ವಿದ್ಯಾರ್ಥಿಗಳೇ, ಎರಡನೇ ಚಿತ್ರ ಕೊಡ್ತಾ ಇದ್ದೀನಿ. ಎರಡನೇ ಚಿತ್ರ ಸಿಮಿಲರ್ ಫಿಗರ್ದಲ್ಲಿ ಇದ್ದಂಥ ಚಿತ್ರ ಗುರುತಿಸುವುದರಲ್ಲಿ ಒಂದು ಸಮಸ್ಯಾ ಚಿತ್ರ ಕೊಟ್ಟಿರ್ತಾರೆ. ಸಮಸ್ಯಾ ಚಿತ್ರವನ್ನೇ ಹೋಲುವ ಚಿತ್ರ ಹುಡುಕಾಡಬೇಕು. ಅದೇ ಥರ ಇರುವಂಥ ಚಿತ್ರವನ್ನು ಹುಡುಕಾಡಬೇಕು. ನೇರವಾಗಿ ಅದೇ ಚಿತ್ರವನ್ನು ಇರೋದನ್ನು ಹುಡುಕಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಫಸ್ಟು ಸಮಸ್ಯಾ ಚಿತ್ರವನ್ನು ಲಕ್ಷ್ಯ ಕೊಟ್ಟು ನೋಡ್ಕೊಂಡೇವಿ. ಈ ಸಮಸ್ಯಾ ಚಿತ್ರದ ಲಕ್ಷಣಗಳನ್ನು ಎಲ್ಲ ತಿಳ್ಕೊಂಡೇವಿ. ಈಗ ನಾವು ಮೊದಲನೇ ಆಯ್ಕೆಗೆ ಹುಡುಕಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ 4 ದಳಗಳಿದ್ದಾವೆ, ಇಲ್ಲಿ 3 ದಳಗಳಿದ್ದಾವೆ ಅಂದ್ರೆ ಇದು ಆಯ್ಕೆ ಆಗಲ್ಲ. ಎರಡನೇ ಆಯ್ಕೆಗೆ ಬರ್ತೇವೆ. ಸಮಸ್ಯಾ ಚಿತ್ರಕ್ಕೂ ಎರಡನೇ ಉತ್ತರ ಚಿತ್ರಕ್ಕೆ ನೋಡ್ತೇವೆ. ಉತ್ತರ ಸರಿಯಾಗುತ್ತೆ. ಉತ್ತರ ಸರಿಯಾಗುತ್ತೆ ಅಂದ ತಕ್ಷಣವೇ ನೀವು ಉತ್ತರವನ್ನು ತುಂಬಬೇಡಿ. ಇನ್ನೂ 2 ಆಯ್ಕೆಗಳು ಯಾಕೆ ಆಗುವುದಿಲ್ಲ ಅನ್ನೋದನ್ನು ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು. ಈಗ ನಾನು ಎರಡನೇದನ್ನು ಅಲ್ಲೇ ಬಿಡ್ತಾ ಇದ್ದೀನಿ, 3ನೇ ಆಯ್ಕೆ ಬರ್ತಾ ಇದ್ದೀನಿ. ಇಲ್ಲಿ ದಳಗಳು 4 ಇದ್ದು, ಇಲ್ಲಿ 1 2 3 4 5 ಇದಾವೆ ಅಂದ್ರೆ ಈ ಆಯ್ಕೆ ಆಗೋದಿಲ್ಲ. 4ನೇ ಆಯ್ಕೆ ಬರ್ತಾ ಇದ್ದೀನಿ. ಸಮಸ್ಯಾ ಚಿತ್ರಗಳನ್ನು ಲಕ್ಷ್ಯ ಕೊಟ್ಟು ನೋಡ್ಕೊಡ್ರಿ. ದಳಗಳು ಅಪೋಸಿಟ್ ಆಗಿದ್ದಾವೆ, ಆದರೆ ದಳಗಳು ಇಲ್ಲಿ ಸ್ಟೇಟ್ ಆಗಿ ಬಂದೇ ಇಲ್ಲ ಅಂದ್ರೆ ಈ ಆಯ್ಕೆ ಆಗುವುದಿಲ್ಲ. ಈಗ ಉಳಿದಿರುವ ಆಯ್ಕೆ ಬಿ ಆಯ್ಕೆ ಸರಿ ಆಗ್ತಾ ಇದೆ. ಅಂದರೆ ಸಮಸ್ಯಾ ಚಿತ್ರಕ್ಕೂ ಉತ್ತರ ಚಿತ್ರಕ್ಕೂ ಮತ್ತೊಂದು ಬಾರಿ ನೋಡ್ಬೇಕು ನಾವು ಸರಿಯಾಗಿ. ಸಮಸ್ಯಾ ಚಿತ್ರದಲ್ಲಿರುವಂಥ ಲಕ್ಷಣಗಳು ಬಿ ಆಯ್ಕೆದಲ್ಲಿ ಐತೋ ಇಲ್ಲ ನೋಡ್ಕೊಳ್ಳಿ. ಇತ್ತು ಅಂದರೆ ಇದು ಬಿ ಆಯ್ಕೆ ಸರಿ ಉತ್ತರ ಆಗುತ್ತೆ ಅಂತ. ಪ್ರಶ್ನೆ ಸಂಖ್ಯೆ 2ಕ್ಕೆ ಸರಿಯಾದ ಉತ್ತರ ಬಿ ಆಯ್ಕೆ ಸರಿಯಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ಪ್ರಶ್ನೆ ಸಂಖ್ಯೆ 3ಕ್ಕೆ ಬರ್ತಾ ಇದ್ದೀನಿ. ಇದು ಇದ್ದಂತಹ ಚಿತ್ರವನ್ನು ಗುರುತಿಸುವುದು, ಸಿಮಿಲರ್ ಫಿಗರ್ ಅಂತ ಕರಿತೇವೆ. ಸಮಸ್ಯಾ ಚಿತ್ರ ಹೇಗಿರುತ್ತೋ ಅಂಥದೇ ಉತ್ತರ ಚಿತ್ರದಲ್ಲಿ ಒಂದು ಚಿತ್ರದಲ್ಲಿ ಇರುತ್ತೆ. ಅದನ್ನು ನೀವು ಹುಡುಕಾಡಬೇಕಾಗುತ್ತೆ. ಒಂದೊಂದು ಬಾರಿ ಸಮಸ್ಯಾ ಚಿತ್ರವು ಉತ್ತರ ಚಿತ್ರದಲ್ಲಿ ನೇರವಾಗಿ ಇಲ್ಲ ಅಂದರೆ ಅದು ತಿರುಗಿಸಿ ಕೂತ್ಕೊಂಡಿರಬಹುದು. ಗಡಿಯಾರದ ದಿಕ್ಕು ಅಥವಾ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಕ್ಲಾಕ್ ವೈಸ್ ಆರ್ ಆ್ಯಂಟಿ ಕ್ಲಾಕ್ ವೈಸಲ್ಲಿ ತಿರುಗಿಸಿಟ್ರೆ ಸಮಸ್ಯಾ ಚಿತ್ರ ಥರನೇ ಇತ್ತಂದರೆ ಅದು ಉತ್ತರ ಆಗುತ್ತೆ. ಫಸ್ಟು ನೇರವಾಗಿ ನೋಡಬೇಕು. ನೇರವಾಗಿತ್ತಂದರೆ ಅದೇ ಉತ್ತರ ಹಾಕಿಬಿಡಿ. ನೇರವಾಗಿ ಉತ್ತರ ಸಿಗಲಿಲ್ಲ ಅಂದರೆ ನೀವು ಆ ಥರ ಹುಡುಕಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಫಸ್ಟು ಸಮಸ್ಯಾ ಚಿತ್ರಕ್ಕೆ ಲಕ್ಷ್ಯ ಕೊಟ್ಟು ನೋಡ್ತೀವಿ. ಸಮಸ್ಯಾ ಚಿತ್ರದಲ್ಲಿ ಒಟ್ಟು 4 ವೃತ್ತಗಳಿಂದ ಒಂದು ಚಿತ್ರ ರಚನೆ ಆಗಿದೆ. 1 2 3 4. ಇಲ್ಲಿ ಏನು ಮಾಡಿದ್ದಾನೆ, ಈ ಭಾಗಗಳಿಗೆ ಕಲರನ್ನು ಶೇಡ್ ಮಾಡಿದ್ದಾನ ಅಂತ ಗೊತ್ತಾಯ್ತು ನನಗೆ. ಸಮಸ್ಯಾ ಚಿತ್ರವನ್ನು ವಿದ್ಯಾರ್ಥಿಗಳು ಲಕ್ಷ್ಯ ಕೊಟ್ಟು ನೋಡ್ಕೋಬೇಕು. ಈ ಥರ ಇರುವಂಥ ಉತ್ತರವನ್ನು ನೀವು ಹುಡುಕಾಡಬೇಕಾಗುತ್ತಾ ಅಂತ ನಿಮ್ಮ ತಲೆಯಲ್ಲಿ ಬರಬೇಕು. ಸಮಸ್ಯಾ ಚಿತ್ರ ನೋಡ್ತೇವೆ, 1ನೇ ಆಯ್ಕೆ ನೋಡ್ತೇವೆ, ಉತ್ತರ ಆಗುತ್ತೆ. 2 ಕಲರ್ ಡಾಟ್ ಮಾಡಿದರೆ ಕಲರ್ ಡಾಟ್ ಇದೆ, 2 ವೈಟ್ ಇದ್ದಾವೆ, ಉತ್ತರ ಆಗುತ್ತೆ. ಬೇಗನೆ ಉತ್ತರವನ್ನು ತುಂಬಬೇಡಿ. ಇನ್ನು 3 ಚಿತ್ರಗಳು ಯಾಕೆ ಆಗುವುದಿಲ್ಲ ಅನ್ನೋದನ್ನು ನೀವು ಫಸ್ಟ್ ಕನ್ಫರ್ಮ್ ಆಗಬೇಕು. ಈಗ ಸಮಸ್ಯಾ ಚಿತ್ರಕ್ಕೂ 2ನೇ ಚಿತ್ರ ನೋಡ್ತೇವೆ. ಇಲ್ಲಿ ಕಲರ್ ಅಪೋಸಿಟ್ ಆಗಬೇಕಾಗಿತ್ತು, ಕಲರ್ 2 ಒಂದೇ ಕಡೆ ಆಗಿದೆ, ಆಯ್ಕೆ ಆಗೋದಿಲ್ಲ. ಕಲರ್ ಸೈಡ್ 2 ಈ ಕಡೆ ಆಗಿದೆ, ಆದರೆ 3ನೇ ಆಯ್ಕೆದಲ್ಲಿ ಕಲರ್ 2 ಈ ಸೈಡ್ದಲ್ಲಿ ಆಗಿದೆ ಅಂದರೆ ಇದು ತಪ್ಪು. 4ನೇ ಆಯ್ಕೆದಲ್ಲಿ ಕಲರ್ 2 ಈ ಕಡೆ ಆಗಿದ್ದಾವೆ ಸ್ಟೇಟು, ಇದು ತಪ್ಪಾಗುತ್ತೆ. ಹಾಗಾದರೆ ಸರಿಯಾದ ಉತ್ತರ ನೋಡ್ಕೊಳ್ಳಿ ನೀವು. ಈಗ ಸಮಸ್ಯಾ ಚಿತ್ರಕ್ಕೂ ಉತ್ತರ ಚಿತ್ರಕ್ಕೂ ನೋಡ್ಕೊಳ್ಳಿ. ಸಮಸ್ಯಾ ಚಿತ್ರದಂಗೇನೇ ಇರಬೇಕು, ದೊಡ್ಡದು ಆಗಬಾರದು, ಚಿಕ್ಕದು ಆಗಬಾರ್ದು. ಸಮಸ್ಯಾ ಚಿತ್ರದಲ್ಲಿರುವಂಥ ಲಕ್ಷಣಗಳು ಪೂರ ಆಯ್ಕೆದಲ್ಲಿ ಇದಾವ ನೋಡ್ಕೊಳ್ಳಿ. ಇದಾವಪ್ಪ ಅಂದ್ರೆ ಸರಿಯಾದ ಉತ್ತರ ರೈಟ್ ಆಗುತ್ತೆ. 3ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸರಿ. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ಕೊಳ್ಳಿ. ಈ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 10 ಮಾದರಿಗಳಲ್ಲಿ ಅತಿ ಸರಳ ಮಾದರಿಯೇ ಇದ್ದಂಥ ಚಿತ್ರ ಸಿಮಿಲರ್ ಫಿಗರ್ ಅಂತ ಕರಿತೀವಿ. ಒಟ್ಟು 4 ಚಿತ್ರ ಕೊಡ್ತಾರೆ, ನಿಮಗೆ 5 ಅಂಕ ನಿಗದಿಪಡಿಸಲಾಗಿರುತ್ತದೆ. ದಯವಿಟ್ಟು ವಿದ್ಯಾರ್ಥಿಗಳು ಈ ಮಾದರಿ ಚಿತ್ರವನ್ನು ನೀವು ತಪ್ಪಬಾರ್ದು. ಫಸ್ಟು ಕೊಟ್ಟಿರುವಂತಹ ಸಮಸ್ಯಾ ಚಿತ್ರವನ್ನು ನೋಡಿಕೊಳ್ಳಿ.
ಈ ಸಮಛಾಚಿತ್ರವನ್ನು ಉತ್ತರ ಚಿತ್ರಗಳಲ್ಲಿ 4 ಆಯ್ಕೆಗಳಲ್ಲಿ ಒಂದು ಆಯ್ಕೆಯಲ್ಲಿ ಅದು ಇರುತ್ತೆ. ಸಮಛಾಚಿತ್ರವು ಒಂದೊಂದು ಆಯ್ಕೆಯಲ್ಲಿ ನೋಡ್ಕೊಳ್ತಾ ಮುಂದುವರಿಬೇಕು. ಅದರಲ್ಲಿ ಯಾವುದು ಸರಿ ಉತ್ತರ ಆಗುತ್ತೋ ಅಂದಾಗ ನಿಮ್ಮ ತಲೆಯಲ್ಲಿ ಊಹಿಸಿಕೊಂಡು ಲಾಸ್ಟ್ ಕೊನೆಗೆ ಅದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಂಡ್ಬಂದು ನೀವು ಉತ್ತರ ಹಾಕಬೇಕಾಗುತ್ತೆ. ಫಸ್ಟು ಸಮಛಾಚಿತ್ರಕ್ಕೂ ಒಂದನೇ ಚಿತ್ರಕ್ಕೂ ಹುಡುಗಾಟ ಸ್ಟಾರ್ಟ್ ಮಾಡಿರಿ. ನೋಡಲಿ ಒಳಗಡೆ ಇರುವಂಥ ತ್ರಿಭುಜವು ಯಾವ ರೀತಿ ಕೂತ್ಕೊಂಡಿದೆ ಅನ್ನೋದನ್ನು ಫಸ್ಟ್ ಲಕ್ಷ್ಯ ಕೊಟ್ಟು ನೋಡ್ರಿ. ಒಂದನೇ ಚಿತ್ರಕ್ಕೂ ಸಮಛಾಚಿತ್ರಕ್ಕೂ ಒಂದನೇ ಚಿತ್ರ ಹುಡುಕಾಡಕ್ಕೆ ಸ್ಟಾರ್ಟ್ ಮಾಡ್ತೇವೆ. ನಮಗೆ 2 ತ್ರಿಭುಜಗಳು ಒಂದೇ ಕಡೆ ಹೋಗ್ತಾ ಇದ್ದಾವೆ. ಇಲ್ಲಿ ಅಪೋಸಿಟ್ ಬರ್ತಾ ಇದೆ ಅಂದರೆ ಈ ಆಯ್ಕೆ ಆಗಲ್ಲ. ಸಮಛಾಚಿತ್ರಕ್ಕೂ 2ನೇ ಚಿತ್ರ ಹುಡುಕಾಟ ಸ್ಟಾರ್ಟ್ ಮಾಡ್ತೇವೆ. ಇಲ್ಲಿ ಒಂದು ದೊಡ್ಡ ತ್ರಿಭುಜ, ಒಂದು ಚಿಕ್ಕ ತ್ರಿಭುಜ, ಈ ಆಯ್ಕೆ ಆಗಲ್ಲ. ಸಿ ಆಯ್ಕೆಯಲ್ಲಿ ನೋಡ್ತೇವೆ, ಇಲ್ಲಿ ತ್ರಿಭುಜಗಳು ಒಂದು ಮೇಲ್ಗಡೆ ಹೋಗ್ತಾ ಇದೆ, ಒಂದು ಕೆಳಗಡೆ ಬರ್ತಾ ಇದೆ. ಇದು ಕೂಡ ಆಗುವುದಿಲ್ಲ. ಯಾಕಂದರೆ ಇದ್ದಂತಹ ಚಿತ್ರ ಗುರುತಿಸುವುದು ಅಂದರೆ ಸಮಛಾಚಿತ್ರ ಹೇಗಿದೆಯೋ ಅದೇ ಥರ ಇರುವಂಥ ಚಿತ್ರವನ್ನು ಹುಡುಕಾಡಬೇಕು. ಎ ಆಯ್ಕೆ ಆಗಲ್ಲ, ಬಿ ಆಯ್ಕೆ ತಪ್ಪು, ಸಿ ಆಯ್ಕೆ ತಪ್ಪು ಅಂದರೆ ಡಿ ಆಯ್ಕೆ ಸರಿ ಆಗುತ್ತೆ ಇಲ್ಲ ಅಂತ ಸಮಛಾಚಿತ್ರಕ್ಕೂ ಮತ್ತು ಉತ್ತರ ಚಿತ್ರಕ್ಕೂ ಮತ್ತೊಮ್ಮೆ ಬಾರಿ ನೋಡಬೇಕು. ಅದೇ ಥರ ಇದೆ, ಸೇಮ್ ಇದೆ ಅಂದರೆ ಅದು ಸರಿಯಾದ ಉತ್ತರ ಆಗುತ್ತಾ ಅಂತ ಆಗುತ್ತೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಆಗುತ್ತೆ. ಈ ಥರ ವಿದ್ಯಾರ್ಥಿಗಳು ಪ್ರತಿ ಚಿತ್ರವನ್ನು ಲಕ್ಷ್ಯ ಕೊಟ್ಟು ನೋಡಬೇಕು. ಪ್ರತಿ ಚಿತ್ರವನ್ನು ನೀವು ಹುಡುಕಾಟ ಸ್ಟಾರ್ಟ್ ಮಾಡಬೇಕು. ನಿಮಗೆ ಯಾವುದು ಸರಿ ಉತ್ತರ ಅನಿಸುತ್ತೋ ಮತ್ತೊಂದು ಬಾರಿ ಸಮಛಾಚಿತ್ರಕ್ಕೆ ನೀವು ಅದನ್ನು ಚಿತ್ರವನ್ನು ನೋಡಿ ನೀವು ಆ ಒಂದು ಪ್ರಶ್ನೆಗೆ ಉತ್ತರಿಸಬೇಕಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. 5ನೇ ಪ್ರಶ್ನೆ. 5ನೇ ಪ್ರಶ್ನೆಯಲ್ಲಿ ಕೊಟ್ಟಿರುವಂಥ ಸಮಛಾಚಿತ್ರವನ್ನು ಫಸ್ಟ್ ಲಕ್ಷ್ಯ ಕೊಟ್ಟು ನೋಡಿಕೊಳ್ಳಿ. ಸಮಛಾಚಿತ್ರದಲ್ಲಿರುವಂಥ ಲಕ್ಷಣಗಳನ್ನು ಸರಿಯಾಗಿ ತಿಳಿದುಕೊಳ್ಳಿ. 4 ಆಯ್ಕೆಗಳು ಕೊಟ್ಟಿರ್ತಾರೆ. ಮೊದಲನೇ ಆಯ್ಕೆಯಿಂದ ನೀವು ಹುಡುಕಾಟ ಸ್ಟಾರ್ಟ್ ಮಾಡಬೇಕು. ಅದರಂಥದೇ ಸೇಮ್ ಇರುವಂಥ ಚಿತ್ರ ಇರಬೇಕು. ಅದು ಚಿಕ್ಕದು ಆಗಬಾರದು, ದೊಡ್ಡದು ಆಗಬಾರದು. ಫಸ್ಟು ನೇರವಾದ ಚಿತ್ರ ಹುಡುಕಾಡಿ. ನೇರವಾಗಿ ಇಲ್ಲ ಅಂದರೆ ಅದು ಯಾವುದಾದ್ರೂ ದಿಕ್ಕಿನ ಕಡೆ ತಿರುಗಿಸಿ ಕೂತ್ಕೋಬಹುದು ಅಂತ ಹೇಳ್ತಾ ಇದ್ದೀನಿ. ಈಗ ನಾನು ಮೊದಲನೇ ಚಿತ್ರಕ್ಕೆ ನಾನೇನು ಮಾಡ್ತೀನಿ, ಸಮಛಾಚಿತ್ರವನ್ನು ಹೋಲಿಸ್ತೀನಿ. ಇದರಲ್ಲಿರುವಂಥ ಕಿವಿಗಳು ಇದರಲ್ಲಿ ಬಂದಿಲ್ಲ ಅಂದರೆ ಈ ಆಯ್ಕೆ ಆಗುವುದಿಲ್ಲ. 2ನೇ ಚಿತ್ರಕ್ಕೆ ಮತ್ತೆ ನಾವು ಹುಡುಕಾಟ ಸ್ಟಾರ್ಟ್ ಮಾಡ್ತೀನಿ. ಈ ಚಿತ್ರದಲ್ಲಿರುವಂಥ ಎಲ್ಲ ಲಕ್ಷಣಗಳು 2ರಲ್ಲಿ ನನಗೆ ಕಾಣ್ತಾ ಇದ್ದಾವೆ. ಕಿವಿಗಳು, ರೆಕ್ಕೆಗಳು, ಕಣ್ಣು, ಕಿವಿ, ಬಾಲ ಪ್ರತಿಯೊಂದು ಚೆಕ್ ಮಾಡ್ತೀನಿ. ಸರಿ ಅನಿಸ್ತು ಅಂದರೆ ಉತ್ತರ ಹಾಕುವುದಿಲ್ಲ. ಇನ್ನು 2 ಆಯ್ಕೆಗಳಿದ್ದಾವೆ, ಸಿ ಮತ್ತು ಡಿ. ಯಾಕೆ ಆಗುವುದಿಲ್ಲ ಅಂತ ನಾನು ಕನ್ಫರ್ಮ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಸಿ ಆಯ್ಕೆ ನೋಡ್ತೀನಿ, 2 ರೆಕ್ಕೆಗಳಿದ್ದಾವೆ. ಇಲ್ಲಿ ರೆಕ್ಕೆಗಳು ಒಂದೇ ಬಂದಿರೋದ್ರಿಂದ ಈ ಆಯ್ಕೆ ಆಗುವುದಿಲ್ಲ. ಡಿ ಆಯ್ಕೆಯನ್ನು ನೋಡ್ಕೋಬೇಕಾಗುತ್ತೆ. ಸಮಛಾಚಿತ್ರವು ಮತ್ತು ನೀವು 4ನೇ ಉತ್ತರ ಚಿತ್ರಕ್ಕೆ ನೋಡ್ಕೊಳ್ಳಿ. ಇಲ್ಲಿ ಗೆರೆಗಳು 2 ಬಂದಿದ್ದಾವೆ, ಆದರೆ ಇಲ್ಲಿ ಗೆರೆಗಳು ಮಾತ್ರ ಒಂದೇ ಬಂದಿರೋದ್ರಿಂದ ಈ ಆಯ್ಕೆ ಆಗುವುದಿಲ್ಲ. ಹಾಗಾದರೆ ಸರಿಯಾದ ಉತ್ತರ ಬಿ ಆಗುತ್ತಂತ ನಾವು ತಲೆಯಲ್ಲಿ ಊಹಿಸಿಕೊಂಡಿದ್ರೆ ಮತ್ತೆ ಸಮಛಾಚಿತ್ರಕ್ಕೂ ಉತ್ತರ ಚಿತ್ರಕ್ಕೂ ಮತ್ತೊಂದು ಬಾರಿ ಪದೇ ಪದೇ ಎಲ್ಲ ಲಕ್ಷಣಗಳು ಇದಾವೆ ಇಲ್ಲ ಅಂತ ನೀವು ನೋಡಿಕೊಳ್ಳಿ. ಎಲ್ಲ ಲಕ್ಷಣಗಳು ಇದ್ದಾವೆ ಅಂದರೆ ಆದರೆ ಸರಿಯಾದ ಉತ್ತರ ಬಿ ರೈಟ್ ಆಗುತ್ತೆ ಅಂತ ಅರ್ಥ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ರೈಟು. ಹಾಗಾದರೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಪ್ರಶ್ನೆ ಬರ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 6. 6ನೇ ಪ್ರಶ್ನೆ ಬರೋದಕ್ಕಿಂತ ಮುಂಚೆ ನಮ್ಮ ವಿದ್ಯಾಸ್ಫೂರ್ತಿಯಲ್ಲಿ ಆನ್ಲೈನ್ ಕ್ಲಾಸನ್ನು ಕೊಡ್ತಾ ಇದ್ದೀನಿ. ಸೈನಿಕ ಶಾಲೆ ಇರ್ಬೋದು, ನವೋದಯ ಶಾಲೆ ಇರ್ಬೋದು, ಅವರು ಫೌಂಡೇಶನ್ ಕೋರ್ಸ್ ಇರ್ಬೋದು. 3 ಪಾಸಾಗಿ 4ನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳು, 4 ಪಾಸಾಗಿ 5ನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ನಾನು ಆನ್ಲೈನ್ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ಪ್ರತಿದಿನ ನಾವು ಉಚಿತವಾಗಿರುವಂಥ ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಯೂಟ್ಯೂಬ್ ಕ್ಲಾಸನ್ನು ಫ್ರೀ ಕೊಡ್ತಾ ಇದ್ದೀನಿ. ನೀವು ನಿಮ್ಮ ಮೊಬೈಲ್ದಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿದ್ರೆ ಸಾಕು. ನನ್ನ 500ಕ್ಕಿಂತ ಹೆಚ್ಚು ವಿಡಿಯೋಗಳು ನಿಮಗೆ ಉಚಿತವಾಗಿಯೇ ನಿಮ್ಮ ಮೊಬೈಲ್ದಲ್ಲಿ ಸಿಗ್ತವೆ. ಯಾರಿಗಾದರೂ ನಿಮಗೆ ಆನ್ಲೈನ್ ಕ್ಲಾಸಸ್ಗಳು ಬೇಕು, ಮನೆಯಲ್ಲೇ ಕುಳಿತುಕೊಂಡು ನಾವು ನವೋದಯ ಕೋಚಿಂಗನ್ನು ತೆಗೆದುಕೊಳ್ಬೋದು. ಪ್ರತಿದಿನ ಸಾಯಂಕಾಲ 7 ಗಂಟೆಗೆ ನಮ್ಮ ಆನ್ಲೈನ್ ಕ್ಲಾಸಸ್ಗಳು ನಡೀತಾ ಇದ್ದಾವೆ. ವಿದ್ಯಾಸ್ಫೂರ್ತಿ ಅಂತ ಆ್ಯಪ್ ಇದೆ, ಅಲ್ಲಿ ನೀವು ಆ್ಯಪನ್ನು ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ.
ವಿದ್ಯಾಸ್ಫೂರ್ತಿ ಆ್ಯಪ್ನಲ್ಲೇ ನಾವು ಆನ್ಲೈನ್ ಕ್ಲಾಸಸ್ಸನ್ನು ಕೊಡ್ತಾ ಇದ್ದೀವಿ. ಆಸಕ್ತಿ ಇರುವಂಥ ಪಾಲಕರು ನಿಮ್ಮ ಮಕ್ಕಳನ್ನು ಶಾಲಾ ಸಮಯ ಹೊರತುಪಡಿಸಿ ಸಾಯಂಕಾಲ 7 ಗಂಟೆಗೆ ಆನ್ಲೈನ್ ಕ್ಲಾಸನ್ನು ತೆಗೆದುಕೊಳ್ಬೋದು. ಮನೆಯಲ್ಲೇ ಕುಳಿತುಕೊಂಡು ನೀವು ನವೋದಯ ಕೋಚಿಂಗ್ ತೆಗೆದುಕೊಳ್ಬೋದು. ಆಸಕ್ತಿ ಇರುವಂಥ ಪಾಲಕರು ಬೇಗನೆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಕೆಳಗೆ ಕೊಟ್ಟಿರುವಂಥ ಫೋನ್ ನಂಬರಿಗೆ ಕರೆ ಮಾಡಿಕೊಂಡು ನಿಮ್ಮ ಆನ್ಲೈನ್ ಕ್ಲಾಸ್ಗೆ ನೀವು ಜಾಯಿನ್ ಆಗಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಚಿತ್ರ ಸಂಖ್ಯೆ 6 ನಾನು ಹೇಳ್ತಾ ಇದ್ದೀನಿ ನಿಮಗೆ ಮಾದರಿ 2 ಇದ್ದಂತಹ ಚಿತ್ರ ಗುರುತಿಸುವುದ್ರ ಬಗ್ಗೆ, ಸಿಮಿಲರ್ ಫಿಗರ್ ಬಗ್ಗೆ ಹೇಳ್ತಾ ಇದ್ದೀನಿ. ಫಸ್ಟು ಒಳ್ಳೆ ಒಂದು ಸಮಸ್ಯಾ ಚಿತ್ರ ಕೊಟ್ಟಿರ್ತಾರೆ, 4 ಉತ್ತರ ಚಿತ್ರ ಕೊಟ್ಟಿರ್ತಾರೆ. ಸಮಸ್ಯಾ ಚಿತ್ರವನ್ನು ಲಕ್ಷ್ಯ ಕೊಟ್ಟು ನೋಡಿಕೊಳ್ಳಬೇಕು. ಸಮಸ್ಯಾ ಚಿತ್ರದ ಪ್ರತಿಯೊಂದು ಲಕ್ಷಣಗಳನ್ನು ನೀವು ಸರಿಯಾಗಿ ತಿಳಿದುಕೊಂಡಿರಬೇಕು. ಈ ಥರ ಇರುವಂಥ ಸಮಸ್ಯಾ ಚಿತ್ರವನ್ನು ಉತ್ತರ ಚಿತ್ರದಲ್ಲಿ ಎಲ್ಲಿದೆಯೋ ನೀವು ಹುಡುಕಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸಮಸ್ಯಾ ಚಿತ್ರಕ್ಕೂ ಮೊದಲನೇ ಚಿತ್ರಕ್ಕೂ ನೋಡಬೇಕು. ಮೊದಲೇ ಚಿತ್ರ ನೋಡಿಕೊಂಡಾಗ ನಮಗೆ ಏನಾಗ್ತಾಯಿದೆ, ಕಲರ್ ತಳಗಡೆ ಆಗಬೇಕಾಯಿತು, ಮಿಡಲ್ದಲ್ಲಿ ಆಗಿದೆ ಅಂದರೆ ಈ ಆಯ್ಕೆ ಆಗುವುದಿಲ್ಲ. ಎರಡನೇ ಚಿತ್ರಕ್ಕೆ ಬರ್ತೀವಿ. ಎರಡನೇ ಚಿತ್ರದಲ್ಲಿರುವಂಥ ಕಲರ್ ಸೈಡು ಕೆಳಗಡೆ ಆಗಬೇಕು, ಇದು ಪಕ್ಕದಲ್ಲಿ ಆಗಿದೆ ಅಂದರೆ ಈ ಆಯ್ಕೆ ತಪ್ಪು. ಸಮಸ್ಯಾ ಚಿತ್ರಕ್ಕೂ ಮೂರನೇ ಚಿತ್ರಕ್ಕೂ ನೋಡ್ತೀವಿ, ಕಲರ್ ಸೈಡನ್ನು ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ಅಂದರೆ ಈ ಆಯ್ಕೆ ಆಗುವುದಿಲ್ಲ. ಎ ಆಯ್ಕೆ ತಪ್ಪು, ಬಿ ಆಯ್ಕೆ ತಪ್ಪು, ಸಿ ಆಯ್ಕೆ ತಪ್ಪಾಗುತ್ತದೆ. ಸರಿಯಾದ ಉತ್ತರ ಡಿ ಆಯ್ಕೆ ಆಗಲೇಬೇಕಾಗುತ್ತೆ. ಸಮಸ್ಯಾ ಚಿತ್ರಕ್ಕೂ ಉತ್ತರ ಚಿತ್ರಕ್ಕೂ ಮತ್ತೊಂದು ಬಾರಿ ನೋಡಬೇಕು. ಸಮಸ್ಯಾ ಚಿತ್ರದಲ್ಲಿರುವಂಥ ಎಲ್ಲ ಲಕ್ಷಣಗಳು ಈ ಡಿ ಆಯ್ಕೆಯಲ್ಲಿ ಇದ್ದಾವೆ ಅಂದರೆ ಸರಿಯಾದ ಉತ್ತರ ಡಿ ಆಯ್ಕೆ ಸರಿಯಾಗುತ್ತೆ ಅಂತ ನೀವು ಕಲರನ್ನು ಸೇಡ್ ಮಾಡಬೇಕು. ಪ್ರಶ್ನೆ ಸಂಖ್ಯೆ 6ದ್ದು ಸರಿಯಾದ ಉತ್ತರ ಡಿ ರೈಟ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ, ಚಿತ್ರ ಸಂಖ್ಯೆ 7ನೇದು. ವಿದ್ಯಾರ್ಥಿಗಳೇ 7ನೇ ಪ್ರಶ್ನೆಯ ಇದ್ದಂಥ ಚಿತ್ರದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ, 20 ವರ್ಷಗಳಿಂದ ಸೈನಿಕ ಶಾಲೆ ನವೋದಯ ಶಾಲೆ ಬಗ್ಗೆ ತರಬೇತಿಯನ್ನು ಕೊಡ್ತಾ ಬರ್ತಾ ಇದ್ದೀನಿ. ಸೈನಿಕ ಶಾಲೆ ನವೋದಯ ಶಾಲೆಗೆ ಸಂಬಂಧಪಟ್ಟಿರುವಂಥ ಸ್ಟಡಿ ಮೆಟೀರಿಯಲ್ಸ್ ಕೂಡ ನಾನು ರೆಡಿ ಮಾಡಿದ್ದೇವೆ. ದಯವಿಟ್ಟು ನಮ್ಮ ಸ್ಟಡಿ ಮೆಟೀರಿಯಲ್ಸ್ ನಿಮಗೆ ಏನಾದರೂ ಬೇಕಾಗಿದ್ದರೆ 9900555889 ನಂಬರ್ಗೆ ಕರೆ ಮಾಡಿ. ಸೈನಿಕ ಶಾಲೆ ಇರ್ಬೋದು, ನವೋದಯ ಶಾಲೆ ಇರ್ಬೋದು, ಮಿಲಿಟ್ರಿ ಶಾಲೆಗಳಿರ್ಬೋದು, ಮೂರಾರ್ಜಿ ಶಾಲೆಗಳಿರ್ಬೋದು, ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದ ನಿಮಗೆ ಸ್ಟಡಿ ಮೆಟೀರಿಯಲ್ಸ್ ಸಿಗ್ತಾ ಇದ್ದಾವೆ. ದಯವಿಟ್ಟು ತರಬೇತುದಾರರಲ್ಲಿ ವಿನಂತಿ, ಶಿಕ್ಷಣ ಪ್ರೇಮಿಗಳಲ್ಲಿ ವಿನಂತಿ, ನಾನು ಉಚಿತವಾಗಿರುವಂಥ ವಿಡಿಯೋ ಕ್ಲಾಸನ್ನು ಕೊಡ್ತಾ ಇದ್ದೀನಿ, ಫ್ರೀ ಆಗಿ ಕೊಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನೀವು ನಿಮ್ಮ ಗ್ರೂಪ್ಗಳಿಗೆ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ನವೋದಯದಲ್ಲಿ ಮೆಂಟಲ್ ಎಬಿಲಿಟಿ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡು ಔಟ್ ಆಫ್ ಔಟ್ ಅಂಕವನ್ನು ಪಡ್ಕೊಳ್ಳೋಕ್ಕೆ ನನ್ನ ವಿಡಿಯೋಗಳು ಸಹಾಯವಾಗ್ತಿದ್ದಾವೆ. ಅದಕ್ಕೆ ನೀವು ಎಲ್ಲರೂ ಪ್ರತಿಯೊಂದು ನವೋದಯ ಪರೀಕ್ಷೆ ಬರೆಯುವಂಥ ಮಕ್ಕಳಿಗೆ ಈ ವಿಡಿಯೋಗಳನ್ನು ತಲುಪಿಸುವುದನ್ನು ಮರಿಬೇಡಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 7, ಇದ್ದಂಥ ಚಿತ್ರ ಗುರುತಿಸುವುದಿದು. ಇದರಲ್ಲಿ ಒಂದು ಸಮಸ್ಯಾ ಚಿತ್ರ ಕೊಡ್ತಾರೆ. ಆ ಸಮಸ್ಯಾ ಚಿತ್ರದ ತರಹ ಇರುವಂಥ ಅದೇ ಥರ ಇರುವಂಥ ಉತ್ತರ ಚಿತ್ರದಲ್ಲಿ ನೀವು ಹುಡುಕಾಡಬೇಕಾಗುತ್ತೆ. ಸಮಸ್ಯಾ ಚಿತ್ರದ ಪ್ರತಿಯೊಂದು ಲಕ್ಷಣವನ್ನು ಸರಿಯಾಗಿ ನೋಡಿಕೊಳ್ಳಿ. ನೇರವಾಗಿರುವಂಥ ಉತ್ತರವನ್ನು ಫಸ್ಟ್ ಹುಡುಕಾಡಬೇಕು. ನೇರವಾಗಿ ಉತ್ತರ ಸಿಗಲಿಲ್ಲ ಅಂದರೆ ಅದು ಯಾವ ಕಡೆ ಆದರೂ ದಿಕ್ಕನ್ನು ಬದಲಿಸಿರ್ಬೋದು ಅಂತ ಹೇಳ್ತೀನಿ. ನೇರವಾಗಿ ಸಿಗ್ತಾ ಫಸ್ಟ್ ಅದೇ ಉತ್ತರ ಆಗುತ್ತೆ. ಸಮಸ್ಯಾ ಚಿತ್ರಕ್ಕೂ ಮೊದಲೇ ಉತ್ತರ ಚಿತ್ರಕ್ಕೂ ನೋಡ್ತೀನಿ. ಸಮಸ್ಯಾ ಚಿತ್ರದಲ್ಲಿರುವಂಥ ಎಲ್ಲ ಲಕ್ಷಣ ಇದರಲ್ಲಿ ಇದ್ದಾವೆ. ಇದೇ ಉತ್ತರ ಆಗುತ್ತಪ್ಪ ಅಂದರೆ ಪಟ್ನ ಕಲರ್ ಶೇಡ್ ಮಾಡಬೇಡಿ. ಇದನ್ನು ಅಲ್ಲಿಗೆ ನಿಂದ್ರಿಸಿ ಎರಡನೇ ಚಿತ್ರಕ್ಕೆ ಬರೋಣ. ಎರಡನೇ ಚಿತ್ರದಲ್ಲಿರುವಂಥ ಸಮಸ್ಯಾ ಚಿತ್ರ ಹೇಗಿದೆಯೋ ಉತ್ತರ ಚಿತ್ರದಲ್ಲಿ ಆಗಿಲ್ಲ, ದಿಕ್ಕನ್ನು ಬದಲಿಸಿದೆ. ದಿಕ್ಕನ್ನು ಬದಲಿಸಬಾರ್ದು, ಮೊದಲು ಡೈರೆಕ್ಟ್ ದಿಕ್ಕು ಇರುವುದನ್ನೇ ಹುಡುಕಾಡಬೇಕು. ಅದು ಇಲ್ಲ ಅಂದರೆ ದಿಕ್ಕು ಬದಲಿಸಿದ ಬಗ್ಗೆಯೂ ತಲೆ ಕೆಡಿಸಬೇಕಾಗುತ್ತೆ. ಇದು ಈ ವೃತ್ತಗಳು ಈ ಕಡೆ ದಿಕ್ಕಿಗೆ ಹೋಗ್ತಾ ಇದ್ದಾರೆ, ಇದು ಅಪೋಸಿಟ್ ಹೋಗ್ತಾ ಇದೆ ಅಂದರೆ ಈ ಆಯ್ಕೆ ಆಗಲ್ಲ. ಸಿ ಆಯ್ಕೆಯಲ್ಲಿ ಕಲರ್ ಡಾಟ್ ಮಿಡಲ್ ಬರಬೇಕಾಯಿತು, ಈ ರಿಂಗ್ನಲ್ಲಿ ಬಂದಿದೆ ಅಂದರೆ ಈ ಆಯ್ಕೆ ಆಗುವುದಿಲ್ಲ. ಸಮಸ್ಯಾ ಚಿತ್ರದಲ್ಲಿ ಮಿಡಲ್ದಲ್ಲಿ 2 ರಿಂಗ್ಗಳ ಮಧ್ಯದಲ್ಲಿ ಕಲರ್ ಶೇಡ್ ಆಗಿದೆ, ಇಲ್ಲಿ ಮೇಲ್ಗಡೆ ಮಾತ್ರ ಕಲರ್ ಶೇಡ್ ಆಗಿದೆ ಅಂದರೆ ಈ ಆಯ್ಕೆ ಆಗುವುದಿಲ್ಲ. ಬಿ ಆಯ್ಕೆ, ಸಿ ಆಯ್ಕೆ, ಡಿ ಆಯ್ಕೆ ತಪ್ಪಾದರೆ ಇನ್ನು ಯಾವುದು ಉತ್ತರ ಆಗುತ್ತೆ? ಎ ಆಯ್ಕೆನೇ ಆಗಬೇಕಾಗಿತ್ತು. ಅಂದರೆ ಮತ್ತೊಂದು ಬಾರಿ ಸಮಸ್ಯಾ ಚಿತ್ರಕ್ಕೂ ಮತ್ತು ಉತ್ತರ ಚಿತ್ರಕ್ಕೂ ಪದೇ ಪದೇ ನೋಡಿರಿ, ಎಲ್ಲ ಲಕ್ಷಣಗಳು ಇದ್ದಾವೆ ಇಲ್ಲ ನೋಡಿ, ಅದೇ ಸೇಮ್ ಇದೆಯೋ ಇಲ್ಲವೋ ನೋಡ್ಕೋಬೇಕು. ಇದೆ ಅಂದರೆ ಸರಿಯಾದ ಉತ್ತರ ಎ ರೈಟ್ ಆಗುತ್ತೆ ಅಂತ ಅರ್ಥ.
ಏಳನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಆಯ್ಕೆ ಸರಿಯಾಗುತ್ತೆ. ನೆಕ್ಸ್ಟ್ ಚಿತ್ರ ಕೊಡ್ತೀನಿ, ವಿದ್ಯಾರ್ಥಿಗಳು ನೋಡಮ್ಮ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಫಸ್ಟು ವಿದ್ಯಾರ್ಥಿಗಳು ಇದು ಯಾವ ಮಾದರಿ ಚಿತ್ರ ಅಂತ ನಿಮ್ಮ ತಲೆಯಲ್ಲಿ ಬರುತ್ತೆ. ಇದು ಇದ್ದಂತಹ ಚಿತ್ರ. ಪ್ರತಿ ಚಿತ್ರದ ಮೇಲೆ ನಿಮಗೆ ಸೂಚನೆಗಳನ್ನು ಕೊಟ್ಟಿರ್ತಾರೆ. ಸೂಚನೆಗಳನ್ನು ಲಕ್ಷ್ಯ ಕೊಟ್ಟು ಓದಿಕೊಳ್ಳಿ. ಇದು ಯಾವ ಮಾದರಿ ಚಿತ್ರ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದ್ದಂಥ ಚಿತ್ರವನ್ನು ಗುರುತಿಸುವುದು. ಸಿಮಿಲರ್ ಫಿಗರ್ದಲ್ಲಿ ಸಮಸ್ಯಾ ಚಿತ್ರ ಕೊಟ್ಟಿರ್ತಾರೆ. ಈ ಸಮಸ್ಯಾ ಚಿತ್ರವು ಯಾವ ರೀತಿ ಇದೆಯನ್ನು ನೋಡಿಕೊಳ್ಳ್ರಿ. ಅದರ ಲಕ್ಷಣಗಳನ್ನು ತಿಳಿದುಕೊಂಡು ಒಂದು ಉತ್ತರ ಚಿತ್ರದಲ್ಲಿ 1ನೇ ಆಯ್ಕೆ, 2ನೇ ಆಯ್ಕೆ, 3ನೇ ಆಯ್ಕೆ, 4ನೇ ಆಯ್ಕೆ ಪ್ರತಿಯೊಂದು ನೋಡುತ್ತಾ ಹೋಗ್ರಿ. ಉತ್ತರ ಸಿಗುವವರೆಗೂ ನೀವು ಮುಂದುವರಿಸಬೇಕು. ನಾನೀಗ ಸಮಸ್ಯಾ ಚಿತ್ರವನ್ನು ನೋಡಿಕೊಂಡೆ. ಈಗ ಉತ್ತರ ಚಿತ್ರದ 1ನೇ ಆಯ್ಕೆ ನೋಡ್ತಾ ಇದ್ದೀನಿ. ಇಲ್ಲಿ ಬಾಣದ ಗುರುತುಗಳು 4 ಇದ್ದಾವೆ. ಇಲ್ಲಿ ಬಾಣದ ಗುರುತು ಒಂದೇ ಇದೆ ಅಂದರೆ ಈ ಆಯ್ಕೆ ಆಗೋದಿಲ್ಲ. ಸಮಸ್ಯಾ ಚಿತ್ರಕ್ಕೂ 2ನೇ ಉತ್ತರ ಚಿತ್ರಕ್ಕೂ ನೋಡ್ಕೋತಾ ಇದ್ದೀನಿ. ನನಗೆ ಉತ್ತರ ಬಿ ಅಂತ ಸರಿ ಅನ್ನಿಸ್ತಾ ಇದೆ. ಹಾಗಂತ ಉತ್ತರವನ್ನು ಸೇಡ್ ಮಾಡಲಿಕ್ಕೆ ಹೋಗಬೇಡಿ. ಇನ್ನು 2 ಆಯ್ಕೆಗಳು ಯಾಕೆ ಆಗುವುದಿಲ್ಲ ಅಂತ ತಿಳ್ಕೊಬೇಕಂತ ಹೇಳ್ತಾ ಇದ್ದೀನಿ. ಸಮಸ್ಯಾ ಚಿತ್ರಕ್ಕೂ 3ನೇ ಚಿತ್ರಕ್ಕೂ ನೋಡ್ತೇವೆ. ಇಲ್ಲಿ ಎರೋ ಮಾರ್ಕ್ಗಳು ಬೇರೆ ಥರ ಇದ್ದಾವೆ, ಇಲ್ಲಿ ಎರೋ ಮಾರ್ಕ್ಗಳು ಬೇರೆ ಇದ್ದಾವೆ ಅಂದರೆ ಈ ಆಯ್ಕೆ ಆಗುವುದಿಲ್ಲ. ಕೊನೆಗೆ ಡಿ ಆಯ್ಕೆ ಯಾಕೆ ಉತ್ತರ ಆಗುವುದಿಲ್ಲ ಅಂತ ನೋಡ್ಕೊಡ್ರಿ. ಸಮಸ್ಯಾ ಚಿತ್ರದಲ್ಲಿರುವಂಥ ಲಕ್ಷಣ ಉತ್ತರ ಚಿತ್ರದಲ್ಲಿ ಇಲ್ಲ. ಯಾವ ಥರ ಅಂದರೆ ಇಲ್ಲಿ ಈ ಥರ ಬರಬೇಕಾಗಿದ್ದು ಬಂದಿದೆ. ಆ ಒಂದು ಡಿ ಆಯ್ಕೆದಲ್ಲಿ ಈ ಥರ ಬಂದಿಲ್ಲ, ಮಿಡದಲ್ಲಿ ಕಟ್ ಆಗಿಬಿಟ್ಟಿದ್ದಾವೆ. ಆದ್ದರಿಂದ ಈ ಆಯ್ಕೆಗಳು ಆಗುವುದಿಲ್ಲ. ಈಗ ಸಮಸ್ಯಾ ಚಿತ್ರದಲ್ಲಿರುವಂಥ ಲಕ್ಷಣಗಳು ಉತ್ತರ ಚಿತ್ರ ಬಿ ಆಯಿತು ಇಲ್ಲ ಅಂತ ಇನ್ನೊಂದು ಬಾರಿ ಚೆಕ್ ಮಾಡಿಕೊಳ್ಳಿ. ಸಮಸ್ಯಾ ಚಿತ್ರವನ್ನು ಉತ್ತರ ಚಿತ್ರವನ್ನು ಪದೇ ಪದೇ ನೋಡಬೇಕು. ಅದರ ಎಲ್ಲ ಲಕ್ಷಣಗಳು ಅದರಲ್ಲಿ ಇದ್ದಾವಪ್ಪ ಅಂದರೆ ಸರಿಯಾದ ಉತ್ತರ ಬಿ ರೈಟ್ ಆಗುತ್ತೆ. 8ನೆಯ ಪ್ರಶ್ನೆಯ ಸರಿಯಾದ ಉತ್ತರ ಬಿ ರೈಟು. ಓಕೆ ವಿದ್ಯಾರ್ಥಿಗಳೇ, ನಿಮಗೆ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ. ನಾನು ನಿಮಗೆ ಉಚಿತವಾಗಿರುವಂತಹ ವಿಡಿಯೋ ಕ್ಲಾಸನ್ನು ಕೊಡ್ತಾ ಇದ್ದೀನಿ. ನಿಮ್ಮಿಂದ ಯಾವುದೇ ನನ್ನ ಗುರುದಕ್ಷಿಣೆ ಅಥವಾ ಫೀಸನ್ನು ತೆಗೆದುಕೊಳ್ಳುವುದಿಲ್ಲ. ಆದರೆ ನಾನು ನಿಮಗೆ ಕೇಳ್ತಾ ಇದ್ದೀನಿ, ನನ್ನ ಕ್ಲಾಸಸ್ ಇಷ್ಟವಾಗಿದ್ದರೆ ಲೈಕ್ ಬಟನನ್ನು ಮಾತ್ರ ಒತ್ತಿದರೆ ಸಾಕು. ನನ್ನ ಕ್ಲಾಸ್ ನಿಮ್ಗೆ ಅರ್ಥ ಆಗ್ತಾ ಇದ್ದಾವೆ ಅಂತ ಅನ್ಕೋತಾ ಇದ್ದೀನಿ. ಬೇಗನೆ ಯಾವ ವಿದ್ಯಾರ್ಥಿಗಳು ನೀವು ಲೈಕ್ ಬಟನ್ ಒತ್ತಿಲ್ಲ, ಲೈಕ್ ಬಟನ್ ಒತ್ತೋದನ್ನ ದಯವಿಟ್ಟು ಮರಿಬೇಡಿ. ಇದ್ದಂಥ ಚಿತ್ರ ಗುರುತಿಸುವುದರಲ್ಲಿ ನಿಮಗೆ 9ನೇ ಚಿತ್ರವನ್ನು ಕೊಡ್ತಾ ಇದ್ದೀನಿ. ಈ ಇದ್ದಂಥ ಚಿತ್ರದಲ್ಲಿ ಒಂದು ಸಮಸ್ಯಾ ಚಿತ್ರ ಕೊಟ್ಟಿರ್ತಾರೆ. ಸಮಸ್ಯಾ ಚಿತ್ರವನ್ನು ಲಕ್ಷ ನೋಡ್ಕೊಳ್ಳಿ. ಪ್ರಾಬ್ಲಮ್ ಫಿಗರ್ನ ಸರಿಯಾಗಿ ನೋಡ್ಕೊಳ್ಳಿ. 4 ಆನ್ಸರ್ ಫಿಗರ್ಸನ್ನು ಕೊಟ್ಟಿರ್ತಾರೆ. 4 ಉತ್ತರ ಚಿತ್ರಗಳನ್ನು ಕೊಟ್ಟಿರ್ತಾರೆ. ಫಸ್ಟು ಸಮಸ್ಯಾ ಚಿತ್ರದಲ್ಲಿರುವಂಥ ಲಕ್ಷಣಗಳನ್ನು ಸರಿಯಾಗಿ ನೀವು ನೋಡ್ಕೋಬೇಕು. ಸಮಸ್ಯಾ ಚಿತ್ರದಲ್ಲಿ ಏನು ಲಕ್ಷಣಗಳಿದ್ದಾವೆ ನೋಡ್ಕೋಬೇಕು. ಆ ಲಕ್ಷಣವನ್ನು ನೀವು ಲಕ್ಷ್ಯ ಕೊಟ್ಟು ನೋಡಿಕೊಂಡ ಮೇಲೇ ಮೊದಲನೇ ಉತ್ತರ ಚಿತ್ರಕ್ಕೆ ನೀವು ಹೋಲಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸಮಸ್ಯಾ ಚಿತ್ರದಕ್ಕೂ ಮೊದಲೇ ಚಿತ್ರಕ್ಕೂ ನೋಡ್ತೇವೆ. ಸಮಸ್ಯಾ ಚಿತ್ರದಲ್ಲಿರುವಂಥ ಲಕ್ಷಣವು ಎ ಆಯ್ಕೆದಲ್ಲಿ ಇಲ್ಲಪ್ಪ ಅಂದರೆ ಇದು ತಪ್ಪಾಗುತ್ತೆ. ನೆಕ್ಸ್ಟು ಬಿ ಆಯ್ಕೆಗೆ ನಾವು ಬರ್ತಾ ಹೋಗ್ತೇವೆ. ಸಮಸ್ಯಾ ಚಿತ್ರಕ್ಕೂ 2ನೇ ಚಿತ್ರಕ್ಕೂ ನೋಡ್ತೇವೆ. ಸಮಸ್ಯಾ ಚಿತ್ರದಲ್ಲಿರುವಂಥ ಚಿತ್ರ ಬಿ ಆಯ್ಕೆದಲ್ಲಿ ಇಲ್ಲ ಅಂದರೆ ಈ ಆಯ್ಕೆನೂ ಕೂಡ ತಪ್ಪಾಗುತ್ತೆ. ನೆಕ್ಸ್ಟು ಸಮಸ್ಯಾ ಚಿತ್ರವನ್ನು ಮತ್ತು 3ನೇ ಸಿ ಆಯ್ಕೆಯನ್ನು ನೋಡ್ತೇವೆ. ಸಮಸ್ಯಾ ಚಿತ್ರ ಥರ ಇಲ್ಲ, ನಮಗೆ ಇದ್ದಂಥ ಚಿತ್ರವಂದರೆ ಅದು ಹೆಂಗಿರುತ್ತೋ ಹಂಗೆ ಇರಬೇಕು ಅಂತ ಅರ್ಥ. ಈನೋ ಸಿ ಆಯ್ಕೆನೂ ಕೂಡ ಆಗುವುದಿಲ್ಲ. ಹಾಗಾದರೆ ಎ ಆಯ್ಕೆ ತಪ್ಪು, ಬಿ ಆಯ್ಕೆ ತಪ್ಪು, ಸಿ ಆಯ್ಕೆ ತಪ್ಪಾಗುತ್ತಂದರೆ ಡಿ ಆಯ್ಕೆ ಉತ್ತರ ಆಗಲೇಬೇಕಾಗುತ್ತೆ. ಮತ್ತೊಂದು ಬಾರಿ ಸಮಸ್ಯಾ ಚಿತ್ರಕ್ಕೂ ಈ ಉತ್ತರ ಚಿತ್ರಕ್ಕೂ ಮತ್ತೊಂದು ಬಾರಿ ನೋಡ್ಕೋಬೇಕು ನೀವು ಸರಿಯಾಗಿ. ಸಮಸ್ಯಾ ಚಿತ್ರದ ಲಕ್ಷಣಗಳು ಈ ಡಿ ಆಯ್ಕೆದಲ್ಲೇ ಕರೆಕ್ಟಾಗಿ ಅದಪ್ಪ ಅಂದರೆ ಇದು ಉತ್ತರ ಸರಿಯಾಗುತ್ತಾ ಅಂತ ಅರ್ಥ. ಪ್ರಶ್ನೆ ಸಂಖ್ಯೆ 9ಕ್ಕೆ ಸರಿಯಾದ ಉತ್ತರ ಡಿ ರೈಟ್ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಕೊಡ್ತಾ ಇದ್ದೀನಿ 10ನೇ ಪ್ರಶ್ನೆ. ವಿದ್ಯಾರ್ಥಿಗಳೇ, ನೀವು ಪ್ರಾರಂಭಿಸಿ. ಈ ಪ್ರಶ್ನೆ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ಆಲ್ರೆಡಿ ನಿಮಗೆ 1ರಿಂದ ನಾನು 9 ಚಿತ್ರವನ್ನು ಈಸಿಯಾಗಿ ಅರ್ಥ ಮಾಡಿಸಿದ್ದೀನಿ. ನೀವು ಕೂಡ ಪ್ರಯತ್ನ ಮಾಡಬೇಕು ಇದು ಉತ್ತರ ಯಾವುದಾಗುತ್ತಾ ಅಂತೇಳಿ. ಇದು ಇದ್ದಂತಹ ಚಿತ್ರ. ಫಸ್ಟ್ ವಿದ್ಯಾರ್ಥಿಗಳು ಸಮಸ್ಯಾ ಚಿತ್ರವನ್ನು ಲಕ್ಷ್ಯ ಕೊಟ್ಟು ನೋಡಿಕೊಡ್ರಿ ಅಂತ ಹೇಳ್ತಾ ಇದ್ದೀನಿ.
ಸಮಸ್ಯಾ ಚಿತ್ರದ ಲಕ್ಷಣ ನೋಡ್ಕೊಂಡ್ಮೇಲೆ ಉತ್ತರ ಚಿತ್ರದಲ್ಲಿ ಮೊದಲನೇ ಆಯ್ಕೆಯಿಂದ ಹುಡುಕಾಡಕ್ಕೆ ಸ್ಟಾರ್ಟ್ ಆಗಬೇಕು. ಸಮಸ್ಯಾ ಚಿತ್ರ ಹೇಗಿದೆಯೋ ಒಂದನೇ ಆಯ್ಕೆ ನೋಡ್ತೀವಿ, ಇದರ ಎಲ್ಲ ಲಕ್ಷಣಗಳು ಇದರಲ್ಲಿ ಕಾಣ್ತಾ ಇದ್ದಾವೆ ಅಂದರೆ ನನ್ನ ಪ್ರಕಾರ ಸಮಸ್ಯಾ ಚಿತ್ರ ಏನು ಉತ್ತರ ಆಗುತ್ತಂದ್ರೆ ನೀವು ಫಸ್ಟ್ ಉತ್ತರವನ್ನು ಸೇಡ್ ಮಾಡಬೇಡಿ, ಮುಂದೆ ಉಳಿದ ಚಿತ್ರವನ್ನು ನೀವು ನೋಡ್ತಾ ಹೋಗಬೇಕು. ಅವು ಯಾಕೆ ಉತ್ತರ ಆಗುವುದಿಲ್ಲವೋ ಅನ್ನೋದನ್ನು ತಿಳಿದುಕೊಳ್ಬೇಕು. ಈಗ ನಾನು ಒಂದನೇ ಚಿತ್ರವನ್ನು ಇಲ್ಲೇ ಬಿಟ್ಟು ಎರಡನೇ ಚಿತ್ರ ನೋಡ್ತಾ ಹೋಗ್ತೀನಿ. ಸಮಸ್ಯೆ ಚಿತ್ರದಲ್ಲಿ ಗೆರೆಗಳು ಈ ಥರ ನಡಬರ್ಕ ಬಂದಿದೆ, ಮಿಡಲ್ದಲ್ಲಿ ಸೇರಿದೆ. ಇಲ್ಲಿ ಮಿಡಲ್ ಬಂದಿಲ್ಲ ಅಂದರೆ ಈ ಆಯ್ಕೆ ಆಗುವುದಿಲ್ಲ. ಸಿ ಆಯ್ಕೆ ಬರ್ತೀನಿ, ಮಿಡಲ್ದಲ್ಲಿ ಒಂದು ಗೆರೆ ಮಾತ್ರ ಬರಬೇಕು. ಇಲ್ಲಿ 3 ಗೆರೆಗಳು ಇದ್ರ ಒಳಗಡೆ ಬಂದವಂದ್ರೆ ಈ ಆಯ್ಕೆ ಆಗುವುದಿಲ್ಲ ಅಂತ ಗೊತ್ತಾಯಿತು. ಡಿ ಆಯ್ಕೆದಲ್ಲಿ ಮಿಡಲ್ದಲ್ಲಿ ಗೆರೆನೇ ಇದು ಬಂದಿಲ್ಲಪ್ಪ ಅಂದರೆ ಈ ಆಯ್ಕೆ ಮೊದಲೇ ಆಗುವುದಿಲ್ಲ. ಬಿ ಸಿ ಡಿ ತಪ್ಪಾಗ್ತಾ ಹೋಗುತ್ತಾ ಇದ್ದರೆ ಅಂದರೆ ಸರಿಯಾದ ಉತ್ತರ ಎ ಆಗಬೇಕಪ್ಪ ಆಗಿತ್ತಂದರೆ ಮತ್ತೆ ಸಮಸ್ಯಾ ಚಿತ್ರಕ್ಕೂ ಈ ಉತ್ತರ ಚಿತ್ರಕ್ಕೂ ಮತ್ತೊಂದು ಬಾರಿ ಸರಿಯಾಗಿ ನೋಡಿಕೊಳ್ಳಿ. ಸಮಸ್ಯಾ ಚಿತ್ರದಲ್ಲಿರುವಂಥ ಎಲ್ಲ ಲಕ್ಷಣಗಳು ಇದು ಎದಲ್ಲಿ ಆಗ್ತಾ ಇದ್ದಾವಪ್ಪ ಅಂದ್ರೆ ಸರಿಯಾದ ಉತ್ತರಲ್ಲಿ ಎ ಸರಿಯಾಗ್ತಾ ಇದೆ ಅಂತ ನೀವು ಈ ಥರ ಕಲರನ್ನು ಸೇಡ್ ಮಾಡೋದನ್ನು ಮರಿಬೇಡಿ. ಈ ಪ್ರಶ್ನೆಗೆ 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ರೈಟ್ ಆಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಚಿತ್ರ ಕೊಡ್ತಾ ಇದ್ದೀನಿ. 11ನೇ ಚಿತ್ರ ಕೊಡೋದಕ್ಕಿಂತ ಮುಂಚೆ ನಾನು ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ 20 ವರ್ಷಗಳಿಂದನೇ ನಾನು ಈ ಸೈನಿಕ ಶಾಲೆ ನವೋದಯ ಶಾಲೆಗಳ ಬಗ್ಗೆ ನಾನು ತರಬೇತಿಯನ್ನು ಕೊಡ್ತಾ ಬರ್ತಾ ಇದ್ದೀನಿ. ನವೋದಯ ಶಾಲೆ ಸೈನಿಕ ಶಾಲೆಗೆ ಸಂಬಂಧಪಟ್ಟಿರುವಂಥ ಸಾಕಷ್ಟು ಪುಸ್ತಕಗಳನ್ನು ಕೂಡ ಬರೆದಿದ್ದೀನಿ. ದಯವಿಟ್ಟು ಶಿಕ್ಷಣ ಪ್ರೇಮಿಗಳಲ್ಲಿ ವಿನಂತಿ, ಸೈನಿಕ ಶಾಲೆ ನವೋದಯ ಶಾಲೆಗೆ ಲಾಂಗ್ ಟರ್ಮ್ ಕೋರ್ಸನ್ನು ಕೊಡ್ತಾ ಇದ್ದೀನಿ. ಆನ್ಲೈನ್ ಕ್ಲಾಸಸ್ ಮತ್ತು ಆಫ್ಲೈನ್ ಕ್ಲಾಸಸ್ಸನ್ನು ಕೊಡ್ತಾ ಇದ್ದೀನಿ. ದೂರದ ವಿದ್ಯಾರ್ಥಿಗಳು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವು ಆನ್ಲೈನ್ ಕ್ಲಾಸನ್ನು ತೆಗೆದುಕೊಳ್ಬೋದು. ಆಲ್ರೆಡಿ ಅಡ್ಮಿಷನ್ ಓಪನ್ ಆಗಿದ್ದಾವೆ. 3ನೇ ತರಗತಿ ಮತ್ತು 4ನೇ ತರಗತಿ ಮತ್ತು 5ನೇ ತರಗತಿ ಓದುತ್ತಿರುವಂಥ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ನನ್ನ ಆನ್ಲೈನ್ ಕ್ಲಾಸಸ್ ಆ್ಯಂಡ್ ಆಫ್ಲೈನ್ ಕ್ಲಾಸಸ್ಗೆ ನೀವು ಜಾಯಿನ್ ಆಗ್ಬೋದು. 5ನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳು ನವೋದಯ ಪರೀಕ್ಷೆಯನ್ನು ಬರೆದುಕೊಂಡು ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಆಯ್ಕೆ ಆದರೆ 6ರಿಂದ 12ನೇ ತರಗತಿಯವರೆಗೆ ನಿಮಗೆ ಉಚಿತವಾಗಿರುವಂಥ CBSE ಶಿಕ್ಷಣ ಸಿಗುತ್ತೆ. ಆದ್ದರಿಂದ 2026-27ನೇ ಬ್ಯಾಚ್ನ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ಆಸಕ್ತಿ ಇರುವಂಥ ಪಾಲಕರು ಈ 9900206240 ನಂಬರಿಗೆ ಕಾಲ್ ಮಾಡಿ ನಿಮ್ಮ ಮಕ್ಕಳಿಗೆ ಈ ಆನ್ಲೈನ್ ಕ್ಲಾಸಸ್ ಆಫ್ಲೈನ್ ಕ್ಲಾಸಸ್ಗೆ ಸೇರಿಸಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಹಾಗಾದರೆ ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಇದ್ದಂಥ ಚಿತ್ರದಲ್ಲಿ 11ನೇ ಚಿತ್ರ. 11ನೇ ಚಿತ್ರದಲ್ಲಿ ನಾನು ಕೊಡ್ತಾ ಇರೋದಂಥದ್ದು ಫಸ್ಟು ವಿದ್ಯಾರ್ಥಿಗಳು ಸಮಸ್ಯಾ ಚಿತ್ರವನ್ನು ಲಕ್ಷ್ಯ ಕೊಟ್ಟು ನೋಡಿಕೊಳ್ಳಬೇಕು. ಸಮಸ್ಯಾ ಚಿತ್ರವನ್ನು ಲಕ್ಷಣಗಳನ್ನು ಸರಿಯಾಗಿ ನೋಡಿಕೊಂಡ ಮೇಲೆ ಉತ್ತರ ಚಿತ್ರಗಳಾಗಿರುವಂಥ ABCD ಆಯ್ಕೆಗಳಲ್ಲಿ ಒಂದೊಂದು ಆಯ್ಕೆಗಳಿಗೆ ನೀವು ಆ ಸಮಸ್ಯಾ ಚಿತ್ರದ ಲಕ್ಷಣ ನೋಡ್ಕೋತಾ ಹೋಗಬೇಕು. ಸಮಸ್ಯಾ ಚಿತ್ರ ಸಿಗುವವರೆಗೂ ನೀವು ಉತ್ತರ ಚಿತ್ರದಲ್ಲಿ ಹುಡುಕಾಡೋದನ್ನು ಮುಂದುವರಿಸ್ತಾ ಹೋಗಬೇಕು. ವಿದ್ಯಾರ್ಥಿಗಳೇ ಫಸ್ಟು ನೀವು ಸಮಸ್ಯಾ ಚಿತ್ರವನ್ನು ಲಕ್ಷ್ಯ ಕೊಟ್ಟು ನೋಡ್ಕೊಂಡ್ರಿ. ಇದರಲ್ಲಿರುವಂಥ ಎಲ್ಲ ಲಕ್ಷಣಗಳನ್ನು ನೀವು ತಿಳಿದುಕೊಂಡಿರಬೇಕು. ಫಸ್ಟು ಸರಿಯಾಗಿ ಸಮಸ್ಯೆ ಚಿತ್ರವನ್ನು ನೋಡಿಕೊಳ್ಳಬೇಕು. ಈಗ ನೀವು ಏನು ಮಾಡಬೇಕಂದ್ರೆ ಉತ್ತರ ಚಿತ್ರದ ಮೊದಲನೇ ಚಿತ್ರಕ್ಕೆ ಬರಬೇಕು. ಮೊದಲೇ ಚಿತ್ರದ ಮೇಲೆ ಬಂದಾಗ ಬರೀ ಮಿಡಲ್ ನೋಡಿ ಹಾಕ್ಲಿಕ್ಕೆ ಹೋಗಬೇಡಿ. ಈ ಕಡೆ ನೋಡ್ಕೊಳ್ರಿ ಮಕ್ಕಳೇ. ಈ ಥರ ಈ ರೌಂಡಾಗಿ ಬರ್ತಾ ಇದೆ, ಸೇಫ್ ಬಂದಿದೆ ಅಂತ ಬಂದನ್ನು ಲಕ್ಷ್ಯ ನೋಡ್ರಿ. ಇದರಲ್ಲಿ ರೌಂಡ್ ಬಂದಿಲ್ಲ, ಸ್ಟೇಟ್ ಬಂದಿದೆ ಅಂದರೆ ಈ ಆಯ್ಕೆ ಆಗೋದಿಲ್ಲ, ಹೋಯ್ತು ಒಂದು. ಈಗ ಸಮಸ್ಯಾ ಚಿತ್ರಕ್ಕೂ 2ನೇ ಚಿತ್ರಕ್ಕೂ ನೋಡ್ತೇವೆ. ನಮಗೆ ಮಿಡಲ್ದಲ್ಲಿರುವಂಥ ಈ ವೃತ್ತ ಈ ಕಡೆಯಿಂದ ಬರಬೇಕಾಯ್ತು, ಅಪೋಸಿಟ್ ಬಂದಿದ್ರೆ ಈ ಆಯ್ಕೆ ಆಗುವುದಿಲ್ಲ, ಇದು ಹೋಯ್ತು. ಈಗ ಸಮಸ್ಯಾ ಚಿತ್ರಕ್ಕೂ ಉತ್ತರ ಚಿತ್ರದ 3ನೇ ಚಿತ್ರಕ್ಕೂ ನೋಡ್ತೀನಿ. ಇದರ ಪ್ರತಿಯೊಂದು ಲಕ್ಷಣವನ್ನು ಅದಕ್ಕೆ ಲಕ್ಷ್ಯ ಕೊಟ್ಟು ನೋಡ್ತಾ ಇದ್ದೀನಿ. ಎಲ್ಲ ಲಕ್ಷಣಗಳು ಸಿ ಆಯ್ಕೆಯಲ್ಲಿ ಇದಾವಪ್ಪ ಅಂದರೆ ನೀವು ಕಲರ್ ಶೇಡ್ ಮಾಡಬೇಡಿ. ಇನ್ನೊಂದು ಚಿತ್ರ ಇದೆ, ಅದು ಯಾಕೆ ಆಗೋದಿಲ್ಲ ಅಂತ ನೋಡ್ಕೋಬೇಕಾಗುತ್ತೆ. 3ನೇ ಚಿತ್ರವನ್ನು ಅಲ್ಲೇ ಬಿಟ್ಬಿಡಿ. 4ನೇ ಚಿತ್ರ ನೋಡೋಣ. ಮಿಡಲ್ದಲ್ಲಿ ನಮಗೆ ಇದು ಯಾವುದು ಚೌಕ ಯಾವ ರೀತಿ ಕೂತ್ಕೊಂಡಿದೆ ನೋಡ್ರಿ. ಇಲ್ಲಿ ಮಿಡಲ್ ಚೌಕ ತಪ್ಪಾಗಿ ಕೂತ್ಕೊಂಡಿದೆ. ಈ ಥರ ಬಂದರೆ ಈ ಆಯ್ಕೆ ತಪ್ಪಾಗುತ್ತೆ. ಈಗ ನಮಗೆ ಸಿ ಅಂತ ಉತ್ತರ ಕನ್ಫರ್ಮ್ ಆಗಿದೆ, ತಲೆಯಲ್ಲಿ ಇಟ್ಕೊಂಡಿದ್ದೇವೆ. ಈಗ ಸಮಸ್ಯಾ ಚಿತ್ರಕ್ಕೂ ಉತ್ತರ ಚಿತ್ರಕ್ಕೂ ಮತ್ತೊಂದು ಬಾರಿ ಪದೇ ಪದೇ ಎಲ್ಲ ಲಕ್ಷಣ ಇದಾವಿಲ್ಲ ನೋಡ್ಕೊಳ್ಳಿ.
ಇದಾವು ಅಂತ ನಿಮ್ಗೆ ಕನ್ಫರ್ಮ್ ಆದಾಗ ಸರಿಯಾದ ಉತ್ತರ ಸಿಗೆ ನೀವು ಕಲರ್ ಶೇಡ್ ಮಾಡೋದನ್ನು ಮರಿಬೇಡಿ. 11ನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಸಿ ಉತ್ತರ ಸರಿಯಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಚಿತ್ರ 12. 12ನೇ ಪ್ರಶ್ನೆಯ ಉತ್ತರವನ್ನು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ನಾವು ನಿಮಗೆ ಉಚಿತವಾಗಿ ನವೋದಯ ಮೆಂಟಲ್ ಎಬಿಲಿಟಿ ಕ್ಲಾಸನ್ನು ಕೊಡ್ತಾ ಇದ್ದೀನಿ. ಪ್ರತಿ ವಿದ್ಯಾರ್ಥಿಗಳು ಸ್ಕಿಪ್ ಮಾಡದೆ ಪ್ರಾರಂಭದಿಂದ ಕೊನೆಯವರೆಗೆ ನೋಡಿಕೊಳ್ಳಿ. ಮೆಂಟಲ್ ಎಬಿಲಿಟಿ ಕೂಡ ಸುಲಿದ ಬಾಳೆಹಣ್ಣಿನಷ್ಟೇ ಸುಲಭವಾಗುತ್ತಾ ಹೋಗುತ್ತೆ. ಮಕ್ಕಳು ಬರೀ ಚಿತ್ರಗಳ ಜೊತೆಗೆ ಆಟ ಆಡೋದು ಮೆಂಟಲ್ ಎಬಿಲಿಟಿ. ನಿಮ್ಮ ಯೋಚನಾ ಶಕ್ತಿ ಹೆಚ್ಚಾಗೋದಕ್ಕೆ ಮೆಂಟಲ್ ಎಬಿಲಿಟಿಯಲ್ಲಿಯೇ ನವೋದಯದಲ್ಲಿ 50 ಅಂಕದ ಪ್ರಶ್ನೆ ಕೊಟ್ಟಿದ್ದಾರೆ. ಅತಿ ಸರಳವಾದ ವಿಷಯನೂ ಕೂಡ ಇದು. ಸರಿಯಾಗಿ ಅರ್ಥ ಮಾಡಿಕೊಂಡ ವಿದ್ಯಾರ್ಥಿಗಳು ಎಲ್ಲರೂ 50ಕ್ಕೆ 50 ಅಂಕವನ್ನು ಪಡೆದುಕೊಳ್ತಾ ಇದ್ದಾರೆ. ಸಮಸ್ಯಾ ಚಿತ್ರವನ್ನು ಲಕ್ಷ್ಯ ಕೊಟ್ಟು ನೋಡಿಕೊಳ್ಳಿ. ಇದರ ಎಲ್ಲ ಲಕ್ಷಣವನ್ನು ತಿಳಿದುಕೊಳ್ಳಿ. ಯಾವಾಗ ಸಮಚಿತ್ರವನ್ನು ನೀವು ಸರಿಯಾಗಿ ನೋಡಿಕೊಂಡಿರೋ 1ನೇ ಚಿತ್ರಕ್ಕೆ ಬರ್ತೀರಿ, ಹುಡುಕಾಡಲಿಕ್ಕೆ ನಿಮ್ಗೆ ಸ್ಟಾರ್ಟ್ ಆಗಬೇಕು. ಇದರ ಲಕ್ಷಣ ಇದರಲ್ಲಿ ಅದವೋ ಇಲ್ಲ ಅಂತೇಳಿ. ಮಿಡಲ್ದಲ್ಲಿದ್ದು ತ್ರಿಭುಜ ಈ ಕಡೆ ಮೇಲ್ಗಡೆ ಕೂತ್ಕೊಂಡಿದೆ ಅಂದರೆ ಈ ಆಯ್ಕೆ ತಪ್ಪಾಗುತ್ತೆ. 2ನೇ ಆಯ್ಕೆ ಸರಿ ಅನ್ನಿಸ್ತಾ ಇದೆ. ಬಿ ಆಯ್ಕೆ ಎಲ್ಲ ಲಕ್ಷಣಗಳು ಸಮಸ್ಯಾ ಚಿತ್ರದಲ್ಲಿ ಇದಾವೋ ಇಲ್ಲ ನೋಡ್ಕೊಂಡೇವಿ. ಎಲ್ಲ ಲಕ್ಷಣಗಳು ಇದ್ದಾವು ಅಂತಂದರೆ ಉತ್ತರಕ್ಕೆ ಕಲರ್ ಶೇಡ್ ಮಾಡಿ ಅದನ್ನು ಅಲ್ಲೇ ಬಿಟ್ಟು ಉಳಿದ ಮುಂದಿನ ಚಿತ್ರಕ್ಕೂ ಮುಂದುವರಿಸ್ರಿ. ಸಿ ಚಿತ್ರಕ್ಕೆ ನೋಡ್ತೇವೆ. ಸಮಸ್ಯಾ ಚಿತ್ರಕ್ಕೂ ಸಿ ಚಿತ್ರ ಉತ್ತರ ಚಿತ್ರಕ್ಕೂ ನೋಡಿಕೊಂಡಾಗ ಕಲರ್ ಶೇಡ್ದಲ್ಲಿ ಅಪೋಸಿಟ್ದಲ್ಲಿ ತಪ್ಪಾಗಿದೆ. ಇದು ಈ ಕಡೆ ಅಪೋಸಿಟ್ ಕಲರ್ ಶೇಡ್ ಆಗಿದೆ ಅಂದರೆ ಈ ಆಯ್ಕೆ ಆಗುವುದಿಲ್ಲ. ಡಿ ಆಯ್ಕೆಯಲ್ಲಿರುವಂಥ ಉತ್ತರ ಚಿತ್ರಕ್ಕೂ ಸಮಸ್ಯಾ ಚಿತ್ರಕ್ಕೂ ನೋಡ್ತೇವೆ. ಇಲ್ಲಿ ಕಲರ್ ಎರಡು ಒಂದೇ ಕಡೆ ಆಗಿದೆ, ಅಪೋಸಿಟ್ ಆಗಬೇಕಾಯಿತು. ಇದು ಕೂಡ ತಪ್ಪಾಗಿದೆ. ಈಗ ವಿದ್ಯಾರ್ಥಿಗಳು ಸಮಸ್ಯಾ ಚಿತ್ರಕ್ಕೂ ಬಿ ಉತ್ತರ ಚಿತ್ರಕ್ಕೂ ಮತ್ತೊಂದು ಬಾರಿ ನೋಡಿಕೊಳ್ಳಬೇಕು. ಇದರ ಪ್ರತಿಯೊಂದು ಲಕ್ಷಣಗಳು ಅದರಲ್ಲಿ ಇರಬೇಕು, ಅದೇ ಥರ ಇರಬೇಕು, ಇದ್ದಂಗನೇ ಇರಬೇಕು, ಸಿಮಿಲರ್ ಆಗಿರಬೇಕು ಅಂತಂದಾಗ ಮತ್ತೊಂದು ಬಾರಿ ಸಮಸ್ಯಾ ಚಿತ್ರಕ್ಕೂ ಉತ್ತರ ಚಿತ್ರಕ್ಕೂ ನೋಡಿಕೊಂಡಾಗ ನಿಮಗೆ ಎಲ್ಲ ಲಕ್ಷಣಗಳು ಸರಿ ಅನ್ನಿಸ್ತಾ ಇದ್ದರೆ ಆವಾಗ ಈ ಒಂದು ಪ್ರಶ್ನೆಯ ಮುಂದೆ ಬಿ ಆಯ್ಕೆಗೆ ನೀವು ಸರಿಯಾಗಿ ಕಲರನ್ನು ಶೇಡ್ ಮಾಡೋದನ್ನು ಮರಿಬಾರ್ದು ಅಂತ ಹೇಳ್ತಾ ಇದ್ದೀನಿ. 12ನೇ ಚಿತ್ರಕ್ಕೆ ಸರಿಯಾದ ಆಯ್ಕೆ ಬಿ ಸರಿಯಾದ ಉತ್ತರ ಆಗುತ್ತೆ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 13. 13 ಚಿತ್ರದಲ್ಲಿರುವಂಥ ಸಮಸ್ಯಾ ಚಿತ್ರವನ್ನು ಲಕ್ಷ್ಯ ಕೊಟ್ಟು ನೋಡ್ಕೊಳ್ಳಿ. ಉತ್ತರ ಚಿತ್ರದಲ್ಲಿ ಹುಡುಕಾಡ್ರಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನವೋದಯ ಶಾಲೆಗಳು ಪ್ರತಿಯೊಂದು ಜಿಲ್ಲೆಯಲ್ಲಿ ನವೋದಯ ಶಾಲೆಗಳಿದ್ದಾವೆ. 4 ಪಾಸ್ ಆಗಿ 5ನೇ ತರಗತಿ ಬರುವಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬೇಕು. ಆ ನವೋದಯ ಪರೀಕ್ಷೆಯನ್ನು ಬರೀಬೇಕು. ನವೋದಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡ 80 ವಿದ್ಯಾರ್ಥಿಗಳನ್ನು ಪ್ರತಿ ಒಂದು ನವೋದಯ ಶಾಲೆಗೆ ತೆಗೆದುಕೊಳ್ಳಲಾಗುವುದು. ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮಾಧ್ಯಮದಲ್ಲಿರುವಂಥ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರಲಿಕ್ಕೆ ಅವಕಾಶ ಇರುತ್ತೆ. ಅರ್ಜಿ ಸಲ್ಲಿಸಿರುವಂಥ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರಲಿಕ್ಕೆ ಅವಕಾಶ ಇರುತ್ತೆ. ಆದ್ದರಿಂದ ದಯವಿಟ್ಟು ಪಾಲಕರು 5ನೇ ತರಗತಿಯಲ್ಲಿ ನಿಮ್ಮ ಮಗು ಓದ್ತಾ ಇದ್ದರೆ ಅದು ನವೋದಯ ಅರ್ಜಿಯನ್ನು ಹಾಕಿ ಉಚಿತವಾಗಿರುವಂಥ ನನ್ನ ಯೂಟ್ಯೂಬ್ ಕ್ಲಾಸನ್ನು ನೋಡಿಕೊಳ್ಳಿ. ನಿಮ್ಮ ಮಕ್ಕಳನ್ನು ನವೋದಯ ಶಾಲೆಗೆ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಆ ನವೋದಯ ಶಾಲೆಗೆ ಕಳಿಸಲಿಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳೇ, 13ನೇ ಪ್ರಶ್ನೆಯಲ್ಲಿರುವಂಥ ಸಮಸ್ಯಾ ಚಿತ್ರದ ಈ ಬಾತುಕೋಳಿಯ ಚಿತ್ರವನ್ನು ಲಕ್ಷ್ಯ ನೋಡ್ಕೊಳ್ರಿ. ಪ್ರತಿ ಕಾಲು, ಕಣ್ಣು, ಕಿವಿ, ಮೂಗು, ರೆಕ್ಕೆಗಳನ್ನು ಎಲ್ಲ ಲಕ್ಷಣವನ್ನು ನೋಡ್ಕೋಬೇಕಂತ ಹೇಳ್ತಾ ಇದ್ದೇನೆ. ಯಾವಾಗ ನೀವು ಆ ಲಕ್ಷಣಗಳನ್ನೆಲ್ಲ ನೋಡ್ಕೊಂಡಿರೋ ಈಗ ಸಮಸ್ಯಾ ಚಿತ್ರದಕ್ಕೂ ಮತ್ತು ಉತ್ತರದ ಮೊದಲನೇ ಚಿತ್ರ ನೋಡ್ಕೋಬೇಕು. ಯಾವ ಆಯ್ಕೆ ತಪ್ಪಾಗುತ್ತಂದರೆ ಇಲ್ಲಿ ಮಿಡದಲ್ಲಿ ಗೆರೆಗಳೇ ಬಂದಿಲ್ಲ ಅಂದರೆ ಈ ಆಯ್ಕೆ ತಪ್ಪಾಗುತ್ತೆ. ಈಗ ನೀವು ಸಮಸ್ಯಾ ಚಿತ್ರಕ್ಕೂ 2ನೇ ಉತ್ತರ ಚಿತ್ರಕ್ಕೂ ನೋಡ್ತೀವಿ. ಸಮಸ್ಯಾ ಚಿತ್ರದಲ್ಲಿರುವಂಥ ಎಲ್ಲ ಲಕ್ಷಣಗಳು ಬಿದಲ್ಲಿ ಉತ್ತರದಲ್ಲಿ ಅದಾವಂತ ತಕ್ಷಣವೇ ನೀವು ಉತ್ತರವನ್ನು ಶೇಡ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ಇನ್ನೂ 2 ಚಿತ್ರಗಳು ಉಳ್ಕೊಂಡಿದ್ದಾವೆ. ಅವು ಯಾಕೆ ಆಗುವುದಿಲ್ಲ ಅಂತ ನೀವು ತಿಳ್ಕೊಬೇಕಾಗುತ್ತೆ. ಓಕೆ, ಈಗ ಬಿ ಆಯ್ಕೆನ ಅಲ್ಲೇ ಬಿಟ್ಬಿಡೋಣ. ಈಗ ಸಿ ಆಯ್ಕೆಗೆ ಬರ್ತಾ ಇದ್ದೀನಿ. ಸಮಸ್ಯಾ ಚಿತ್ರಕ್ಕೂ ಸಿ ಆಯ್ಕೆ ಚಿತ್ರಕ್ಕೂ ನೋಡ್ಕೋತೀವಿ. ಇದಕ್ಕೆ ಕಣ್ಣೇ ಕೊಟ್ಟಿಲ್ಲಪ್ಪ ಅಂದ್ರೆ ಈ ಆಯ್ಕೆ ಆಗುವುದಿಲ್ಲ. ನೆಕ್ಸ್ಟು ಡಿ ಆಯ್ಕೆ ಯಾಕೆ ಆಗುವುದಿಲ್ಲ ಅನ್ನೋದನ್ನು ನೀವು ವಿದ್ಯಾರ್ಥಿಗಳು ನೋಡ್ಕೋಬೇಕು. ಪ್ರತಿಯೊಂದು ಪಾರ್ಟ್ಸ್, ಪ್ರತಿಯೊಂದು ಭಾಗಗಳು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ಸಮಸ್ಯಾ ಚಿತ್ರದಲ್ಲಿರುವಂಥ ಈ ಚಿತ್ರದ ಕಾಲುಗಳು ಯಾವ ಕಡೆ ಇದ್ದಾವೆ ನೋಡ್ರಿ. ಆದರೆ ಉತ್ತರ ಚಿತ್ರದಲ್ಲಿ ಕಾಲುಗಳು ರಿವರ್ಸ್ ಆಗಿ ಕೊಟ್ಟಿದ್ದಾನೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಈ ಆಯ್ಕೆ ಆಗೋದಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು
ಪ್ರತಿಯೊಂದು ಸಮಸ್ಯಾ ಚಿತ್ರದ ಲಕ್ಷಣಗಳನ್ನು ನೀವು ಸರಿಯಾಗಿ ತಿಳ್ಕೋಬೇಕು ಅಂತ ಅರ್ಥ. ಈಗ ಉತ್ತರ ಬಿ ಆಗುತ್ತಂದರೆ ಮತ್ತೊಂದು ಬಾರಿ ಸಮಸ್ಯಾ ಚಿತ್ರಕ್ಕೂ ಮತ್ತು ಬಿ ಉತ್ತರ ಚಿತ್ರಕ್ಕೂ ಮತ್ತೊಂದು ಬಾರಿ ನೋಡ್ಕೋಬೇಕು. ಅದರ ಹಂಗ ಐತೋ ಇಲ್ಲ, ಅದರ ಹಂಗನೇ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಸೇಮ್ ಇದೆಯಪ್ಪ ಅಂದಾಗ ಆವಾಗ ಸರಿಯಾದ ಉತ್ತರ ಬಿ ಅಂತ ನೀವು ಆ ಸಂಖ್ಯೆ ಮುಂದೆ ಕರೆಕ್ಟಾಗಿ ಕಲರ್ ಶೇಡ್ ಮಾಡೋದನ್ನು ಮರಿಬಾರ್ದು. ಪ್ರಶ್ನೆ ಸಂಖ್ಯೆ 13 ಸರಿಯಾದ ಆಯ್ಕೆ ಬಿ ಸರಿಯಾದ ಉತ್ತರ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ನೆಕ್ಸ್ಟ್ ಚಿತ್ರ ಕೊಡ್ತಾ ಇದ್ದೀನಿ, 14ನೇ ಚಿತ್ರ. ವಿದ್ಯಾರ್ಥಿಗಳೇ, ಫಸ್ಟು ಇದು ಇದ್ದಂತಹ ಚಿತ್ರ ಸಿಮಿಲರ್ ಫಿಗರ್. ಇಲ್ಲಿ ಸಮಸ್ಯಾ ಚಿತ್ರ ಕೊಟ್ಟಿರ್ತಾರೆ. ಸಮಸ್ಯಾ ಚಿತ್ರದಂಗ ಇರುವಂಥದ್ದನ್ನು ಉತ್ತರ ಚಿತ್ರದಲ್ಲಿ ನೀವು ಹುಡುಕಾಡಿ ಅಂತ 4 ಚಿತ್ರದಲ್ಲಿ ಕೊಟ್ಟಿರ್ತಾರೆ ABCD ಆಯ್ಕೆದಲ್ಲಿ. ಫಸ್ಟು ನೀವು ನೇರವಾಗಿ ಅದೇ ಥರ ಇರುವಂಥ ಚಿತ್ರ ಹುಡುಕಾಡ್ರಿ. ಅಕಸ್ಮಾತಾಗಿ ನಿಮ್ಗೆ ಸಿಗಲಿಲ್ಲ ಅಂದರೆ, ಇಲ್ಲ ಅಂದರೆ ಅದು ದಿಕ್ಕನ್ನು ಬದಲಿಸಿಕೊಂಡು ಕುಳಿತಿರಬಹುದು. ಫಸ್ಟು ನೇರವಾಗಿಯೇ ನೋಡಬೇಕು. ನೇರವಾಗಿ ಇಲ್ಲ ಅಂದರೆ ಮಾತ್ರ ಆ ಕೆಲಸವನ್ನು ಮಾಡಬೇಕು. ಸಮಸ್ಯಾ ಚಿತ್ರವನ್ನು ಲಕ್ಷ್ಯ ಕೊಟ್ಟು ನೋಡಿಕೊಂಡ್ರೆ ಈಗ ಉತ್ತರ ಚಿತ್ರದಲ್ಲಿ ಮೊದಲನೇ ಚಿತ್ರಕ್ಕೆ ನೋಡ್ತೇವೆ. ಸಮಸ್ಯಾ ಚಿತ್ರಕ್ಕೂ ಮತ್ತು ಉತ್ತರ ಚಿತ್ರಕ್ಕೂ ನಾವು ಕೈ ಇಟ್ಟು ನೋಡಿಕೊಂಡಾಗ ಇಲ್ಲಿ ಮಿಡಲ್ ಇದು ಕಲರ್ ಶೇಡ್ ಆಗಿದೆ ಅಂದರೆ ಈ ಆಯ್ಕೆ ಆಗಿಲ್ಲ, ಯಾಕಂದ್ರೆ ನಮ್ಮ ಕಲರ್ ಶೇಡ್ ಆಗಿಲ್ಲ. ನೆಕ್ಸ್ಟ್ ನೋಡ್ಕೊಳ್ರಿ, ಸಮಸ್ಯಾ ಚಿತ್ರಕ್ಕೂ ಎರಡನೇ ಚಿತ್ರಕ್ಕೆ ನೋಡ್ಕೋತೇವೆ. ಅದ್ರದ್ದು ಎಲ್ಲ ಲಕ್ಷಣಗಳು ನೋಡಿದಾಗ ನಮಗೆ ಇದು ಸರಿ ಅನ್ನಿಸ್ತಾ ಇದೆ. ಸಮಸ್ಯಾ ಚಿತ್ರದಲ್ಲಿರುವಂಥ ಲಕ್ಷಣ ಎಲ್ಲಷ್ಟು ಬಿ ಆಯ್ಕೆದಲ್ಲಿ ಇದಾವೆ ಅಂದರೆ ಅದನ್ನು ಅಲ್ಲೇ ಬಿಟ್ಟು ಇನ್ನು ಉಳಿದ 2 ಚಿತ್ರಗಳನ್ನು ನೋಡೋಣ. ಸಿ ಆಯ್ಕೆದಲ್ಲಿ ಬಂದಾಗ ಎರೋ ಮಾರ್ಕ್ಗಳು ವೃತ್ತದ ಹೊರಗೆ ಬರಬೇಕಾಯಿತು. ಎರೋ ಮಾರ್ಕ್ ವೃತ್ತದ ಒಳಗೆ ಬಂದೇ ಇಲ್ಲ, ಒಳಗಡೆ ಅದಾವಂದ್ರೆ ಈ ಆಯ್ಕೆ ಆಗಲ್ಲ. ಡಿ ಆಯ್ಕೆ ಉತ್ತರ ಆಗುತ್ತಂತ ಹುಡುಗರು ಗಡಿಬಿಡಿಯಾಗಿ ಜಲ್ದಿ ಹಾಕಿಬಿಡ್ತೀರಿ. ಡಿ ಆಯ್ಕೆ ಯಾವಕ್ಕೆ ಆಗೋದಿಲ್ಲ ಅಂದ್ರೆ ಇದು ನೋಡಿ, ಇದು ರಿವರ್ಸ್ ಆಗಿ ಕುಳಿತುಕೊಂಡಿದೆ ಅನ್ನೋದನ್ನು ನೀವು ಗಮನ ಕೊಡಬೇಕು. ಅವಾಗ ಈ ಆಯ್ಕೆನೂ ಆಗಲ್ಲ ಅಂತ ಗೊತ್ತಾಗುತ್ತೆ. ಆದರೆ ಸಮಸ್ಯಾ ಚಿತ್ರಕ್ಕೂ ಉತ್ತರ ಚಿತ್ರಕ್ಕೂ ಮತ್ತೊಂದು ಬಾರಿ ನೋಡ್ಕೊಳ್ಳಿ. ಸಮಸ್ಯಾ ಚಿತ್ರದಲ್ಲಿ ಮತ್ತು ಎಲ್ಲ ಲಕ್ಷಣಗಳು ಉತ್ತರ ಚಿತ್ರ ಬಿ ಆಯ್ಕೆದಲ್ಲಿ ಐತಿ ಅಂತ ನಿಮ್ಗೆ ಕನ್ಫರ್ಮ್ ಆಯಿತು ಅಂದರೆ ಆವಾಗ ಈ ಕಲರ್ ಶೇಡ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. 14ನೆಯ ಚಿತ್ರದ ಸರಿಯಾದ ಆಯ್ಕೆ ಬಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು ಚಿತ್ರ ಬರ್ತಾ ಇದ್ದೀನಿ 15ನೇ ಚಿತ್ರದ ಸಮಸ್ಯಾ ಚಿತ್ರವನ್ನು ವಿದ್ಯಾರ್ಥಿಗಳು ಲಕ್ಷ್ಯ ಕೊಟ್ಟು ನೋಡ್ಕೋಬೇಕು. ಸಮಸ್ಯಾ ಚಿತ್ರಕ್ಕೂ ಉತ್ತರ ಚಿತ್ರಕ್ಕೂ ಹೋಲಿಕೆ ಮಾಡ್ತಾ ಹೋಗಬೇಕು. ಸಮಸ್ಯಾ ಚಿತ್ರದ ಎಲ್ಲ ಲಕ್ಷಣಗಳನ್ನು ಫಸ್ಟ್ ನೀವು ಸರಿಯಾಗಿ ನೋಡಿಕೊಳ್ಳಿ. ಯಾವಾಗ ಸಮಸ್ಯಾ ಚಿತ್ರದ ಲಕ್ಷಣ ನೀವು ಸರಿಯಾಗಿ ನೋಡ್ಕೊತೀರೋ ಆವಾಗ ಉತ್ತರ ಚಿತ್ರದ ಮೊದಲನೆಯ ಚಿತ್ರಕ್ಕೆ ನೀವು ಹೋಲಿಕೆ ಸ್ಟಾರ್ಟ್ ಆಗಬೇಕು. ಸಮಸ್ಯಾ ಚಿತ್ರದಲ್ಲಿರುವಂಥ ಲಕ್ಷಣಗಳು ಎ ಆಯ್ಕೆದಲ್ಲಿ ಐತೋ ಇಲ್ಲ ಅಂತ ಪ್ರತಿಯೊಂದು ಪಾರ್ಟ್ಸನ್ನು ಚೆಕ್ ಮಾಡಿರಿ. ಯಾವಾಗ ನಿಮಗೆ ಸಮಸ್ಯಾ ಚಿತ್ರ ಹೇಗಿದೆಯೋ ಎ ಆಯ್ಕೆ ಉತ್ತರ ಸೇಮ್ ಆದ ಅಂತ ಅನ್ನಿಸ್ತು ಅಂದ್ರೆ ದಯವಿಟ್ಟು ಕಲರ್ ಶೇಡ್ ಮಾಡಬೇಡಿ. ಇನ್ನೂ 3 ಚಿತ್ರಗಳು ಯಾಕೆ ಆಗುವುದಿಲ್ಲ ಅಂತ ತಿಳ್ಕೋಬೇಕು. ಒಂದನೇ ಆಯ್ಕೆನ ಅಲ್ಲೇ ಬಿಟ್ಬಿಡೋಣ. ಸಮಸ್ಯಾ ಚಿತ್ರದ್ದು ಉತ್ತರ ಚಿತ್ರಕ್ಕೂ ಬಿ ಆಯ್ಕೆ ಬರ್ತೇವೆ. ನಮಗೆ ಕಲರ್ ಶೇಡ್ ಆದ ಕಡೆ ಇಲ್ಲಿ ಯಾರೋ ಇದನ್ನು ಗೆರೆಯನ್ನು ಎಳೆದಿಲ್ಲ, ಇಲ್ಲಿ ಕಲರ್ ಶೇಡ್ ಆದ ಕಡೆ ಗೆರೆ ಬಂದಿ ಅಂದರೆ ಇದು ತಪ್ಪಾಗುತ್ತೆ. ಹಾಗಾದರೆ ಸಿ ಆಯ್ಕೆ ಕಡೆ ಗಮನ ಕೊಡೋಣ. ನಮಗೆ ಯಾವ ಕಡೆಯಲ್ಲಿ ಗೆರೆ ಬಂದಿದೆಯೋ ಆ ಬಾಕ್ಸು ಖಾಲಿ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ಇಲ್ಲಿ ಗೆರೆ ಬಂದಿರುವಂಥ ಬಾಕ್ಸ್ಗೆ ಕಲರನ್ನು ಶೇಡ್ ಮಾಡಿದ್ದಾನ ಅಂತ ಗೊತ್ತಾಯಿತು. ಈ ಆಯ್ಕೆ ಆಗುವುದಿಲ್ಲ. ಡಿ ಆಯ್ಕೆ ಉತ್ತರ ಆಗ್ತಿತ್ತು. ಡಿ ಆಯ್ಕೆ ಉತ್ತರ ಯಾಕಾಗಲ್ಲ ಅಂದ್ರೆ ನಮಗೆ ಗೆರೆ ಮೇಲ್ಗಡೆ ಈ ಕಡೆ ಬರಬೇಕಾಗಿತ್ತು, ಅದು ಗೆರೆ ಕೆಳಗಡೆ ಬಂದಿದೆ ಅಂದರೆ ಈ ಆಯ್ಕೆ ತಪ್ಪಾಗುತ್ತೆ ಅಂತ ಗೊತ್ತಾಯಿತು. ಬಿ ಆಯ್ಕೆ, ಸಿ ಆಯ್ಕೆ, ಡಿ ಆಯ್ಕೆ ತಪ್ಪಾಗ್ತಾ ಇದೆ ಅಂದರೆ ಸಮಸ್ಯಾ ಚಿತ್ರಕ್ಕೂ ಎ ಉತ್ತರ ಚಿತ್ರಕ್ಕೂ ಮತ್ತೊಂದು ಬಾರಿ ಹೋಲಿಕೆ ಮಾಡಿ, ಮತ್ತೊಂದು ಬಾರಿ ಅದರ ಲಕ್ಷಣ ಎಲ್ಲ ಸರಿಯಾಗಿ ನೋಡ್ಕೊಳ್ಳಿ. ನಿಮಗೆ ಸರಿ ಅಂತ ಉತ್ತರ ಅನಿಸಿದ ಮೇಲೆ ಇದಕ್ಕೆ ಕಲರನ್ನು ಶೇಡ್ ಮಾಡೋದನ್ನು ದಯವಿಟ್ಟು ಮರಿಬೇಡ್ದು. 15ನೇ ಚಿತ್ರದ ಸರಿಯಾದ ಆಯ್ಕೆ ಎ ಸರಿಯಾಗುತ್ತೆ. ಈ ಥರ ವಿದ್ಯಾರ್ಥಿಗಳು ಇದ್ದಂಥ ಚಿತ್ರವನ್ನು ನೀವು ಸ್ಕಿಪ್ ಮಾಡಿದ್ರೆ ಎಲ್ಲ ನನ್ನ ಅಷ್ಟು ನೀವು 20 ಚಿತ್ರವನ್ನು ಲಕ್ಷ್ಯ ಕೊಟ್ಟು ನೋಡಿಬಿಟ್ರೆ ಸಾಕು, ನೀವು ಈ ಮಾದರಿಯಲ್ಲಿ ಔಟ್ ಆಫ್ ಔಟ್ ಅಂಕವನ್ನು ಪಡೆದುಕೊಳ್ತೀರಿ ಅಂತ ನನಗೆ ಗೊತ್ತಾಗ್ತಾ ಹೋಗುತ್ತೆ.
ಆದ್ದರಿಂದ ದಯವಿಟ್ಟು ವಿದ್ಯಾರ್ಥಿಗಳು ಪ್ರತಿ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. 2027ನೇ ಸಾಲಿಗೆ ಎಕ್ಸಾಮ್ ಬರೆಯುವಂಥ ನವೋದಯ ಪ್ರಿಪ್ರೇಷನ್ ಆಗುವಂಥ ವಿದ್ಯಾರ್ಥಿಗಳಿಗೆ ಇಂದಿನಿಂದಲೇ ನಿಮ್ಮ ಸಿದ್ಧತೆ ಪ್ರಾರಂಭ ಮಾಡಿರಿ. ಇವತ್ತಿನಿಂದಲೇ ನವೋದಯದ ಬಗ್ಗೆ ನೀವು ಸಿಲೆಬಸ್ ತೆಗೆದುಕೊಂಡು ಪ್ರಿಪೇರ್ ಆಗಲಿಕ್ಕೆ ರೆಡಿ ಆಗ್ರಿ. ಪ್ಲೇಸ್ಟೋರ್ನಿಂದ ನಮ್ಮ ವಿದ್ಯಾಸ್ಫೂರ್ತಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಪ್ಲೇಸ್ಟೋರ್ನಲ್ಲಿ ವಿದ್ಯಾಸ್ಫೂರ್ತಿ ಅಂತ ಕೊಟ್ಟಿದ್ದೇವೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಂಬಿಟ್ರೆ ಸಾಕು. ನಾವು ಈ ಆ್ಯಪ್ನಲ್ಲಿಯೇ ನಿಮ್ಗೆ ಸೈನಿಕ ಶಾಲೆ ನವೋದಯ ಶಾಲೆ ತರಬೇತಿಯನ್ನು ಕೊಡ್ತೇವೆ ಆನ್ಲೈನ್ ಕ್ಲಾಸ್ ಮುಖಾಂತರ. ಪ್ರತಿದಿನ ನಿಮಗೆ ಆನ್ಲೈನ್ ಕ್ಲಾಸ್ 7 ಗಂಟೆಯಿಂದ 8 ಗಂಟೆ ಕೊಡ್ತೀವಿ, ಶಾಲಾ ಸಮಯ ಹೊರತುಪಡಿಸಿ. ಇಂಗ್ಲೀಷ್ ಮಾಧ್ಯಮ ಕನ್ನಡ ಮಾಧ್ಯಮ ಯಾವ ಮಾಧ್ಯಮದ ವಿದ್ಯಾರ್ಥಿಗಳು ಕೂಡ ಈ ಕ್ಲಾಸನ್ನು ನೀವು ತೆಗೆದುಕೊಳ್ಬೋದು. ಪ್ರತಿ ವಾರಕ್ಕೊಮ್ಮೆ ನಿಮಗೆ ಆನ್ಲೈನ್ ಟೆಸ್ಟ್ ಕೂಡ ಕೊಡ್ತಾ ಇದ್ದೀವಿ ನಮ್ಮ ವಿದ್ಯಾಸ್ಫೂರ್ತಿ ಆ್ಯಪ್ನಲ್ಲಿ. ಆದ್ದರಿಂದ ಆಸಕ್ತಿ ಇರುವಂಥ ಪಾಲಕರು ನಿಮ್ಮ ಮಕ್ಕಳನ್ನು ಮನೆಯಲ್ಲೇ ಕೂತುಕೊಂಡು ಶಾಲಾ ಸಿಲೆಬಸ್ ಜೊತೆಗೆ ನವೋದಯ ಸಿಲೆಬಸ್ಸನ್ನು ನೀವು ಕಲಿಯಲಿಕ್ಕೆ ಬಹಳ ಉಪಯೋಗವಾಗುತ್ತೆ. ಆದ್ದರಿಂದ ದಯವಿಟ್ಟು ಪಾಲಕರಲ್ಲಿ ವಿನಂತಿ, ನಿಮ್ಮ ಮಕ್ಕಳನ್ನು ನವೋದಯ ಸೈನಿಕ ಶಾಲೆಗೆ ಅರ್ಜಿಯನ್ನು ಸಲ್ಲಿಸ್ರಿ. ಆನ್ಲೈನ್ ಕ್ಲಾಸನ್ನು ತೆಗೆದುಕೊಂಡು ನಿಮ್ಮ ಮಕ್ಕಳಿಗೆ ಪ್ರಿಪ್ರೇಷನ್ ಮಾಡಿಸಿ ಆ ಎಕ್ಸಾಮನ್ನು ಬರೆಸಿದ್ರೆ ಗೊತ್ತಾಗುತ್ತೆ ನಿಮ್ಮ ಮಕ್ಕಳು ಎಷ್ಟು ಸ್ಪೀಡ್ ಆಗ್ತಾರೆ. ಈ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ನಿಮ್ಮ ಮಕ್ಕಳು ಎಷ್ಟು ಇದರ ಬಗ್ಗೆ ಅರಿವು ಮೂಡ್ತಾ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಆಸಕ್ತಿ ಇರುವಂಥ ಪಾಲಕರು ಕೆಳಗೆ ಕೊಟ್ಟಿರುವಂಥ ಫೋನ್ ನಂಬರಿಗೆ ಕರೆ ಮಾಡಿ ನಿಮ್ಮ ಮಕ್ಕಳ ಆನ್ಲೈನ್ ಕ್ಲಾಸಸ್ಗೆ ಜಾಯಿನ್ ಮಾಡಿ. ಇದ್ದಂತಹ ಚಿತ್ರ ಗುರುತಿಸೋದಲ್ಲಿ ನಿಮಗೆ 16ನೇ ಚಿತ್ರವನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ವಿದ್ಯಾರ್ಥಿಗಳು ಫಸ್ಟು ನೀವು ಇದ್ದಂಥ ಚಿತ್ರದಲ್ಲಿ ಸಮಸ್ಯಾ ಚಿತ್ರವನ್ನು ಲಕ್ಷ್ಯ ಕೊಟ್ಟು ನೋಡಿಕೊಳ್ಳಿ. ಸಮಸ್ಯಾ ಚಿತ್ರದ ಪ್ರತಿಯೊಂದು ಲಕ್ಷಣವನ್ನು ಸರಿಯಾಗಿ ತಿಳಿದುಕೊಳ್ಳಿ. ಯಾವಾಗ ಸಮಸ್ಯಾ ಚಿತ್ರವನ್ನು ಸರಿಯಾಗಿ ನೋಡಿಕೊಂಡು ಅದರ ಲಕ್ಷ್ಯವನ್ನು ತಿಳಿದುಕೊಂಡ್ರು, ಉತ್ತರ ಚಿತ್ರದಲ್ಲಿ 4 ಆಯ್ಕೆ ಕೊಟ್ಟಿರ್ತಾರೆ. ಮೊದಲನೇ ಆಯ್ಕೆಯಿಂದ ನೀವು ಹುಡುಕಾಟ ಸ್ಟಾರ್ಟ್ ಮಾಡಬೇಕು. ಸಮಸ್ಯಾ ಚಿತ್ರಕ್ಕೂ ಉತ್ತರ ಚಿತ್ರಕ್ಕೂ ಮೊದಲೇ ನೋಡ್ತಾ ಇದ್ದೇವೆ ಉತ್ತರ ಆಗುತ್ತೋ ಇಲ್ಲ ಅಂತೇಳಿ. ಸಮಸ್ಯಾ ಚಿತ್ರದಲ್ಲಿ ಕಣ್ಣುಗಳಿಗೆ ಕಲರ್ ಶೇಡ್ ಆಗಿಲ್ಲ, ಇಲ್ಲಿ ಕಣ್ಣುಗಳಿಗೆ ಕಲರ್ ಶೇಡ್ ಆಗಿದೆ ಅಂದರೆ ಈ ಆಯ್ಕೆ ಆಗುವುದಿಲ್ಲ ಅಂತ ನೀವು ತೆಗಿಬೇಕು ಫಸ್ಟ್ ತಲೆಯಲ್ಲಿ. ಎರಡನೇ ಆಯ್ಕೆಗೆ ಬರ್ತಾ ಇದ್ದೇವೆ. ಎರಡನೇ ಆಯ್ಕೆಯಲ್ಲಿ ಲಕ್ಷ್ಯ ಕೊಟ್ಟು ನೋಡ್ಕೊಡ್ರಿ. ಸಮಸ್ಯಾ ಚಿತ್ರದಲ್ಲಿ ಕಿವಿಗಳಿಗೆ ಗೆರೆಗಳು ಬಂದಾವೆ, ಇಲ್ಲಿ ಕಿವಿಗಳಿಗೆ ಗೆರೆಗಳೇ ಬಂದಿಲ್ಲ ಅಂದ್ರೆ ಈ ಆಯ್ಕೆ ಆಗುವುದಿಲ್ಲ ಅಂತ ಗೊತ್ತಾಯ್ತು. ನೆಕ್ಸ್ಟು ಈಗ ಸಿ ಆಯ್ಕೆ ನೋಡೋಣ. ಸಮಸ್ಯಾ ಚಿತ್ರಕ್ಕೂ ಉತ್ತರ ಚಿತ್ರಕ್ಕೂ ಪದೇ ಪದೇ ಸಮಸ್ಯಾ ಚಿತ್ರ ಲಕ್ಷಣಗಳು ಇದಾವಿಲ್ಲ ನೋಡ್ಕೊತೀವಿ. ಇದಾವು ಅಂದ ತಕ್ಷಣವೇ ಕಲರ್ ಶೇಡ್ ಮಾಡಬೇಡಿ, ಯಾಕಂದರೆ ಇನ್ನೊಂದು ಆಯ್ಕೆ ಉಳಿದಿದೆ, ಇದು ಯಾಕೆ ಆಗುವುದಿಲ್ಲ ಅಂತ ತಿಳಿದುಕೊಂಡ ಮೇಲೆ ನೀವು ಉತ್ತರ ಹಾಕಬೇಕು ಅಂತ ಹೇಳ್ತಾ ಇದ್ದೇನೆ. ಸಿ ಆಯ್ಕೆಯನ್ನು ಅಲ್ಲೇ ಬಿಟ್ಬಿಡೋಣ. ಈಗ ಡಿ ಆಯ್ಕೆದಲ್ಲಿ ನೋಡೋಣ. ಸಮಸ್ಯಾ ಚಿತ್ರದಲ್ಲಿರುವಂಥ ಲಕ್ಷಣ ಡಿದಲ್ಲಿ ಎಲ್ಲಿಂದ ಇದಕ್ಕೆ ಮೂಗಿನ 2 ಸೊಳ್ಳೆಗಳೇ ಬಂದಿಲ್ಲಪ್ಪ ಅಂದ್ರೆ ಈ ಆಯ್ಕೆ ಆಗುವುದಿಲ್ಲ ಅಂತ ನಮ್ಗೆ ಗೊತ್ತಾಗ್ಬಿಟ್ಟು. ಯಾವಾಗ ಎ ಬಿ ಡಿ ಆಯ್ಕೆ ಆಗುವುದಿಲ್ಲ ಅಂತ ನೀವು ತೆಗೆದ್ರೋ ಇನ್ನು ಒಂದು ಆಯ್ಕೆ ಉಳಿತು ಸಿ ಆಯ್ಕೆ. ಸಿ ಆಯ್ಕೆ ಉತ್ತರ ಆಗುತ್ತಂತ ನಿಮ್ಮ ತಲೆ ಊಹಿಸ್ಕೊಂಡಿದ್ರಿ. ಈಗ ಮತ್ತೊಂದು ಬಾರಿ ಸಮಸ್ಯಾ ಚಿತ್ರಕ್ಕೂ ಮತ್ತು ಸಿ ಉತ್ತರ ಚಿತ್ರಕ್ಕೂ ಮತ್ತೊಂದು ಬಾರಿ ಕರೆಕ್ಟಾಗಿ ನೋಡ್ಕೊಡ್ರಿ. ಅದರ ಲಕ್ಷಣಗಳು ಇದಾವು ಅಂತ ನೀವು ತಿಳ್ಕೊಂಡ ಮೇಲೆ ಇದನ್ನು ಕಲರ್ ಶೇಡ್ ಮಾಡೋದನ್ನು ದಯವಿಟ್ಟು ಮರಿಬಾರ್ದು. 16ನೇ ಪ್ರಶ್ನೆಗೆ ಸರಿಯಾದ ಆಯ್ಕೆ ಸಿ ಸರಿಯಾದ ಉತ್ತರ ಆಗುತ್ತಾ ಅಂತ ಗೊತ್ತಾಯ್ತು. ಮುಖ್ಯ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಚಿತ್ರ 17. 17ನೇ ಪ್ರಶ್ನೆಯ ಉತ್ತರವನ್ನು ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ನಿಮಗೆ ನಾನು 16 ಚಿತ್ರವನ್ನು ಈಸಿಯಾಗಿ ತಿಳಿಸಿಕೊಟ್ಟಿದ್ದೀನಿ. ನೀವು 17ನೇ ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನು ನೀವು ಕಮೆಂಟಲ್ಲಿ ಕರೆಕ್ಟ್ ಆಗ್ತೀರಿ ಅಂತ ನನಗೆ ಗೊತ್ತಾಗುತ್ತೆ. ಈ ಥರ ನವೋದಯಕ್ಕೆ ಸಂಬಂಧಪಟ್ಟಿರುವಂಥ ಮೆಂಟಲ್ ಎಬಿಲಿಟಿಯ 10 ಮಾದರಿಯ ವಿಡಿಯೋಗಳನ್ನು ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು 10 ಮಾದರಿಗಳನ್ನು ಪ್ರಾರಂಭದಿಂದ ಕೊನೆಯವರೆಗೆ ನೀವು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಿಬಿಟ್ರೆ ನವೋದಯದಲ್ಲಿ ನೀವು ಮೆಂಟಲ್ ಎಬಿಲಿಟಿಯಲ್ಲಿ ಔಟ್ ಆಫ್ ಅಂಕವನ್ನು ಪಡೆದುಕೊಳ್ಬೋದು. ಹಾಗಾದರೆ ಸರ್ ನಿಮ್ಮ ವಿಡಿಯೋಗಳನ್ನು ನಾವು ಫ್ರೀಯಾಗಿ ಹೆಂಗೆ ನೋಡಬೇಕಂದ್ರೆ ನಿಮ್ಮ ಮೊಬೈಲ್ದಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಿ. ಅಲ್ಲಿ ವಿದ್ಯಾಸ್ಫೂರ್ತಿ ಸರ್ಚ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಅಲ್ಲಿ ನೀವು ಸಬ್ಸ್ಕ್ರೈಬ್ ಮೇಲೆ ಬಟನ್ ಹೊತ್ತಬೇಕು. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆ ಒತ್ತಿದ್ರೆ ಸಾಕು, ಎಲ್ಲ ವಿಡಿಯೋಗಳು ಓಪನ್ ಆಗಿಬಿಡ್ತವೆ.
ಪ್ರತಿಯೊಂದು ವಿಡಿಯೋಗಳನ್ನು ನೀವು ಸರಿಯಾಗಿ ನೋಡಿಕೊಂಡ್ರೆ ಮೆಂಟಲ್ ಎಬಿಲಿಟಿಯಲ್ಲಿ ಔಟ್ ಆಫ್ ನೀವು ಅಂಕವನ್ನು ಪಡ್ಕೊಳ್ಬೋದು. ದಯವಿಟ್ಟು ಶಿಕ್ಷಣ ಪ್ರೇಮಿಗಳಲ್ಲಿ ಮತ್ತು ತರಬೇತಲ್ಲಿ ವಿನಂತಿ, ನನ್ನ ವಿಡಿಯೋಗಳು ಉಚಿತವಾಗಿರ್ತವೆ. ಪ್ರತಿ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಪ್ರತಿ ವಿದ್ಯಾರ್ಥಿಗಳಿಗೆ ವಿಡಿಯೋಗಳನ್ನು ತೋರಿಸಿದರೆ ಸಾಕು, ಆ ಮಕ್ಕಳು ಮೆಂಟಲ್ ಎಬಿಲಿಟಿಯಲ್ಲಿ ಔಟ್ ಆಫ್ ಅಂಕವನ್ನು ಪಡ್ಕೋತಾರೆ ಅಂತ ಹೇಳುತ್ತಾ ಈಗ 17ನೇ ಚಿತ್ರಕ್ಕೆ ಬರ್ತಾ ಇದ್ದೀನಿ. 17ನೇ ಚಿತ್ರದ ಸಮಸ್ಯಾ ಚಿತ್ರವನ್ನು ಲಕ್ಷ್ಯ ಕೊಟ್ಟು ನೋಡಿಕೊಳ್ಬೇಕು. ಫಸ್ಟ್ ಮಕ್ಕಳು ವಿದ್ಯಾರ್ಥಿಗಳೇ ಸರಿಯಾಗಿ ನೋಡಿಕೊಳ್ಳ್ರಿ. ಇದರ ಪ್ರತಿ ಭಾಗವನ್ನು, ಪ್ರತಿ ಪಾರ್ಟ್ಸ್ಗಳನ್ನು ಸರಿಯಾಗಿ ನೋಡಿಕೊಂಡ ಮೇಲೆ ಉತ್ತರ ಚಿತ್ರದಲ್ಲಿ ಬರಬೇಕು. ಮೊದಲನೇ ಆಯ್ಕೆದಲ್ಲಿ ಕಲರ್ ಮಿಡಲ್ ಶೇಡ್ ಆಗಿಲ್ಲ, ಓನ್ಲಿ ಮೇಲೆ ಮಾತ್ರ ಶೇಡ್ ಆಗಿದೆ ಅಂತ ನಮ್ಮ ಸಮಸ್ಯೆ ಚಿತ್ರದಲ್ಲಿ ಗೊತ್ತು. ಇಲ್ಲಿ ಮಿಡಲ್ ಫುಲ್ ಶೇಡ್ ಆಗಿದೆ ಅಂದರೆ ಈ ಆಯ್ಕೆ ಆಗಲ್ಲ. ಈಗ ಉತ್ತರ ಚಿತ್ರದ ಬಿ ಆಯ್ಕೆಗೂ ಮತ್ತು ಸಮಚಿತ್ರಕ್ಕೂ ನೋಡಕ್ಕೆ ಶುರು ಮಾಡ್ತೀವಿ. ಇಲ್ಲಿ ಕಲರ್ ಫುಲ್ ಈ ಥರ ಶೇಡ್ ಆಗಿದೆ, ಸಮಚಿತ್ರದಲ್ಲಿ ಈ ಥರ ಶೇಡ್ ಆಗೇ ಇಲ್ಲ ಅಂದರೆ ಈ ಆಯ್ಕೆ ಆಗಲ್ಲ ಅಂತ ಅರ್ಥ. ನೆಕ್ಸ್ಟು ಸಿದಲ್ಲಿ ನೋಡ್ತೀವಿ, ಸಿ ಆಗುತ್ತೋ ಇಲ್ಲ, ಸಿ ಆಗುತ್ತಾ ಅಂತ ಹುಡುಗ ನೋಡಿಬಿಟ್ಟು ಬೇಗನೆ ಉತ್ತರಕ್ಕೆ ಹಾಕ್ತೀರಿ. ದಯವಿಟ್ಟು ಮಾಡಬೇಡಿ. ಒಂದೊಂದು ಅಂಕದಿಂದ ಹುಡುಗರು ಫೇಲ್ ಆಗೋದನ್ನು ನೋಡಿದ್ದೀವಿ. ಸಿ ಆಯ್ಕೆ ಯಾಕೆ ಆಗೋದಿಲ್ಲಪ್ಪ ಅಂದ್ರೆ ನಮಗೆ ಗೆರೆ ಮಿಡಲ್ದಲ್ಲಿ ಬರಬೇಕಾಗಿತ್ತು, ಆದರೆ ಮಿಡಲ್ ಬಂದಿಲ್ಲ, ಇಲ್ಲಿ ಕೆಳಗಡೆ ಬಂದಿದೆ ಅಂದರೆ ಈ ಆಯ್ಕೆನೂ ಆಗುವುದಿಲ್ಲ ಅಂತ ಗೊತ್ತಾಯಿತು. ಎ ಆಯ್ಕೆ ತಪ್ಪು, ಬಿ ಆಯ್ಕೆ ತಪ್ಪು, ಸಿ ಆಯ್ಕೆ ತಪ್ಪು ಅಂದರೆ ಡಿ ಆಯ್ಕೆ ಆಗಲೇಬೇಕು. ಸಮಸ್ಯಾ ಚಿತ್ರಕ್ಕೂ 4ನೇ ಉತ್ತರ ಚಿತ್ರಕ್ಕೂ ಮತ್ತೊಂದು ಬಾರಿ ಹೋಲಿಕೆ ಮಾಡಿರಿ, ಹೋಲಿಸ್ರಿ. ಅದರಂಗೆ ಐತೆ ಇಲ್ಲ ನೋಡ್ಕೊಳ್ರಿ. ಅದರ ಅಂಗನೇ ಇದೆ ಸರ್, ಸೈಜ್ದಲ್ಲಿ ದೊಡ್ಡದಿಲ್ಲ, ಸೈಜಲ್ಲಿ ಚಿಕ್ಕದಿಲ್ಲಪ್ಪ ಅಂತ ನಿಮ್ಗೆ ಕನ್ಫರ್ಮ್ ಆದಮೇಲೆ ಈ ಒಂದು ಡಿ ಅನ್ನು ಆಯ್ಕೆ ನೀವು ಕಲರ್ ಶೇಡ್ ಮಾಡಬೇಕಾಗುತ್ತೆ. 17ನೇ ಚಿತ್ರಕ್ಕೆ ಸರಿಯಾದ ಉತ್ತರ ಡಿ ಸರಿಯಾದ ಉತ್ತರ ಆಗುತ್ತಾ ಅಂತ ಗೊತ್ತಾಯ್ತು. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ನೆಕ್ಸ್ಟ್ ಚಿತ್ರ ಕೊಡ್ತಾ ಇದ್ದೀನಿ. 18ನೇ ಚಿತ್ರ. 18ನೇ ಚಿತ್ರದ ಸಮಚಿತ್ರವನ್ನು ನೋಡ್ಕೊಳ್ರಿ. ಉತ್ತರ ಚಿತ್ರದಲ್ಲಿ ಒಂದೊಂದು ಹೋಲಿಕೆ ಮಾಡ್ತಾ ಹೋಗ್ರಿ. ಒಂದು ಚಿತ್ರಕ್ಕೂ ಚಿತ್ರಕ್ಕೂ ನೋಡ್ಕೋತಾ ಹೋಗ್ರಿ. ಯಾಕೆ ಆಗುವುದಿಲ್ಲ ಅನ್ನೋದನ್ನು ತೆಗೀರಿ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಕ್ಲಾಸು ನಿಮ್ಗೆ ಇಷ್ಟ ಆಗುತ್ತೆ, ನನ್ನ ಕ್ಲಾಸು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತಂದರೆ ಯಾರು ಲೈಕ್ ಬಟನ್ ಒತ್ತಿಲ್ಲ ಬೇಗ ಲೈಕ್ ಬಟನ್ ಒತ್ತಿರಿ. ನನ್ನ ಕ್ಲಾಸಸ್ಗಳ ಬಗ್ಗೆ ಪ್ರತಿ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿರಿ. ನನ್ನ ಕ್ಲಾಸಸ್ಗಳು ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತಿದ್ರೆ ಲೈಕ್ ಬಟನ್ ಒತ್ತು ಮರಿಬೇಡಿ. ನನ್ನ ಕ್ಲಾಸಸ್ಗಳು ನೀವು ಫ್ರೀಯಾಗಿ ಉಚಿತವಾಗಿ ನೋಡಬೇಕಪ್ಪ ಅಂತಂದರೆ ನೀವು ಫಸ್ಟು ವಿದ್ಯಾಸ್ಫೂರ್ತಿಯನ್ನು ಯೂಟ್ಯೂಬ್ನಲ್ಲಿ ಹೋಗಿ ಸರ್ಚ್ ಮಾಡಿ, ಅದನ್ನು ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಸಬ್ಸ್ಕ್ರೈಬ್ ಆದರೆ ಸಾಕು, ನೀವು ನನ್ನ ಎಲ್ಲ ವಿಡಿಯೋಗಳನ್ನು ಫ್ರೀಯಲ್ಲಿ ನೋಡ್ಬೋದು. ಸಮಸ್ಯಾ ಚಿತ್ರದಲ್ಲಿರುವಂಥ ಚಿತ್ರವನ್ನು ಲಕ್ಷ್ಯ ಕೊಟ್ಟು ನೋಡ್ಕೋತೀವಿ. ಇದರ ಎಲ್ಲ ಲಕ್ಷಣಗಳನ್ನು ನಾವು ತಿಳ್ಕೊತೀನಿ, ಎಲ್ಲ ಲಕ್ಷಣ ಸರಿಯಾಗಿ ನೋಡ್ಕೊತೀನಿ. 1ನೇ ಚಿತ್ರಕ್ಕೆ ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. 1ನೇ ಚಿತ್ರದಲ್ಲಿ ಇದಕ್ಕೆ ಕಲರ್ ಶೇಡ್ ಮಾಡಿದಾರಪ್ಪ ಅಂದರೆ ಇದು ಆಗೋದಿಲ್ಲ, ಯಾಕಂದರೆ ನಮಗೆ ಕಲರ್ ಶೇಡ್ ಮಾಡಿಲ್ಲ, ಈ ಆಯ್ಕೆ ಆಗಲ್ಲ. 2ನೇ ಚಿತ್ರಕ್ಕೂ ಸಮಸ್ಯೆ ಚಿತ್ರಕ್ಕೂ ನೋಡ್ತೀನಿ. ಇಲ್ಲಿ ಓನ್ಲಿ ಒಂದೇ ಗೆರೆ ಬಂದಿದೆ, ಇಲ್ಲಿ 2 ಗೆರೆಗಳು ಬಂದವಪ್ಪ ಅಂದರೆ ಈ ಆಯ್ಕೆ ಆಗೋದಿಲ್ಲ, ಇದನ್ನು ತೆಗೆದುಬಿಟ್ಟೆ. ಸಮಸ್ಯಾ ಚಿತ್ರಕ್ಕೂ 3ನೇ ಚಿತ್ರಕ್ಕೂ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಈ ಗೆರೆ ಮಿಡಲ್ದಲ್ಲಿ ಬಂದಿದೆ ಮತ್ತು ಇದು ದೊಡ್ಡದಾಗಿದ್ದಾವೆ ಅಂತ ಗೊತ್ತಾಯಿತು, ಈ ಆಯ್ಕೆ ಆಗಲ್ಲ. ಈಗ ಡಿ ಆಯ್ಕೆ ಉತ್ತರ ಸರಿ ಆಗುತ್ತಪ್ಪ ಅಂದ್ರೆ ಸಮಸ್ಯಾ ಚಿತ್ರಕ್ಕೂ ಮತ್ತು 4ನೇ ಚಿತ್ರಕ್ಕೂ ಪ್ರತಿಯೊಂದು ಚಿತ್ರದ ಲಕ್ಷಣ ನೋಡ್ಕೊಳ್ರಿ. ಸರ್ ಇದು ಹೆಂಗಿದೆನೋ ಹಂಗೆ ಇದೆ, ಅಥವಾ ಅದು ತಿರುಗಿಸಿ ಕುಂತರು ಹಿಂಗೆ ಡೈರೆಕ್ಟಾಗಿ ಇಲ್ಲಪ್ಪ ಅಂದ್ರೆ ಅದು ತಿರುಗಿ ಕೂತ್ಕೊಂಡಿರುತ್ತೆ. ಕ್ಲಾಕ್ ವೈಸ್ ಆರ್ ಆ್ಯಂಟಿ ಕ್ಲಾಕ್ ವೈಸ್, ಗಡಿಯಾರದ ದಿಕ್ಕು ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಕೂತ್ಕೊಂಡಿರುತ್ತೆ. ಹಿಂಗೆ ನೇರವಾಗಿ ಸಿಗಲಿಲ್ಲಪ್ಪ ಅಂದ್ರೆ ಅದು ಯಾವ ಕಡೆ ತಿರುಗಿ ಕೂತಿದೆ ಅಂದರೆ ನೀವು ತಿರುಗಿಸ್ಬೋದು. ಫಸ್ಟು ನೇರವಾಗಿರುವುದನ್ನೇ ಉತ್ತರ ಹುಡುಕಾಡಬೇಕು, ಸಿಗಲಿಲ್ಲ ಅಂದ್ರೆ ಆ ಕೆಲಸವನ್ನು ಮಾಡಬೇಕಾಗುತ್ತೆ. ಈಗ ಸಮಸ್ಯಾ ಚಿತ್ರದ ಲಕ್ಷಣ ಎಲ್ಲವೂ ಡಿದಲ್ಲಿ ಇದಾವಪ್ಪ ಅಂದ್ರೆ ಆವಾಗ ನೀವು ಇದಕ್ಕೆ ಕಲರ್ ಶೇಡ್ ಮಾಡೋದನ್ನು ಮರಿಬೇಡ್ರಿ. 18ನೇ ಚಿತ್ರಕ್ಕೆ ಸರಿಯಾದ ಉತ್ತರ ಡಿ ರೈಟ್ ಆಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಇದ್ದೀನಿ. 19ನೇ ಪ್ರಶ್ನೆ. ವಿದ್ಯಾರ್ಥಿಗಳೇ, ಇದು ಇದ್ದಂಥ ಚಿತ್ರ ಸಿಮಿಲರ್ ಫಿಗರ್ ಇದೆ. ಸಮಸ್ಯಾ ಚಿತ್ರವನ್ನು ಲಕ್ಷ್ಯ ಕೊಟ್ಟು ನೋಡ್ಕೊಳ್ರಿ. ಸಮಸ್ಯಾ ಚಿತ್ರದ ಪ್ರತಿಯೊಂದು ಲಕ್ಷಣವನ್ನು ತಿಳ್ಕೊಳ್ರಿ. ಯಾವಾಗ ನೀವು ಸಮಸ್ಯಾ ಚಿತ್ರದ ಲಕ್ಷಣವನ್ನು ತಿಳಿದುಕೊಂಡಿದ್ರೋ ಉತ್ತರ ಚಿತ್ರದಲ್ಲಿ ಮೊದಲೇ ಚಿತ್ರಕ್ಕೂ ಸಮಚಿತ್ರಕ್ಕೂ ನೀವು ಹೋಲಿಕೆ ಮಾಡ್ತಾ ಹೋಗಬೇಕು, ಹುಡುಕಾಡ್ತಾ ಹೋಗಬೇಕು, ಸೇಮ್ ಐತಿಲ್ಲ ಅಂತ ನೋಡ್ಕೋತ ಹೋಗಬೇಕು. ಉತ್ತರ ಸಿಗುವವರೆಗೂ ನಿಮ್ಮ ಮುಂದುವರೆಸ್ರಿ. ಉತ್ತರ ಚಿತ್ರದಲ್ಲಿ ಕೆಲವು ಲಕ್ಷಣ ಕೊಟ್ಟಿರೋದಿಲ್ಲ, ಅದು ಕೊಟ್ಟಿಲ್ಲ ಅಂದರೆ ಉತ್ತರ ಆಗುವುದಿಲ್ಲ ಅಂತ ನೀವು ತೆಗಿಬೇಕಾಗುತ್ತೆ.
ನಾವು ಸಮಾಚಾರ ಚಿತ್ರ ನೋಡಿದ ತಕ್ಷಣ ನಮ್ಗೆ ಉತ್ತರ ಚಿತ್ರದಲ್ಲಿ ಇಲ್ಲಿ ಚೌಕ್ ಬಾಕ್ಸಿಗೆ ಕಲರ್ ಶೇಡ್ ಆಗಿಲ್ಲಪ್ಪ ಅಂದರೆ ಈ ಆಯ್ಕೆ ಆಗಲ್ಲ, ಇಲ್ಲಿ ಕೊಟ್ಟೇ ಇಲ್ಲ. ಸರ್ ಇಲ್ಲಿ ಬಿ ಆಯ್ಕೆ ಸರಿ ಆಗುತ್ತಾ ಅಂತ ವಿದ್ಯಾರ್ಥಿಗಳು ಅಂತಾರೆ. ಬಿ ಆಯ್ಕೆ ಸರಿ ಆಗುತ್ತಪ್ಪ ಅನ್ನೋದಾಗಿದ್ರೆ ನೀವು ಲಕ್ಷ್ಯ ಕೊಟ್ಟು ನೋಡಿಲ್ಲ ಚಿತ್ರವಂತ ಅರ್ಥ. ಕಲರ್ ಶೇಡನ್ನು ಒಳಗಡೆ ಬರಬೇಕಾಗಿತ್ತು, ಚೌಕ್ ಬಾಕ್ಸಿಗೆ ಒಳಗಡೆ ಬರಬೇಕಾಗಿತ್ತು. ಚೌಕ್ ಬಾಕ್ಸಿಗೆ ಇಲ್ಲಿ ಹೊರಗಡೆ ಕೊಟ್ಟಾರಂದ್ರೆ ಈ ಆಯ್ಕೆ ಆಗುವುದಿಲ್ಲ. ನೆಕ್ಸ್ಟು ಸಮಸ್ಯಾ ಚಿತ್ರಕ್ಕೂ ಉತ್ತರ ಚಿತ್ರ ಸಿ ಆಯ್ಕೆ ನೋಡ್ತೇವೆ. ಉತ್ತರ ಆಗುತ್ತಾ ಅಂತ ನಮ್ಮ ತಲೆ ಬಂತು. ಎಲ್ಲ ಲಕ್ಷಣಗಳು ಇದ್ದಾವೆ ಸರ್ ಅದರಲ್ಲಿ. ಇದ್ದ ತಕ್ಷಣವೇ ಹಾಕಬೇಡಿ, ಇನ್ನೊಂದು ಚಿತ್ರ ಯಾಕೆ ಆಗುವುದಿಲ್ಲ ಅಂತ ನೋಡ್ಕೊಡ್ರಿ ಅಂತೀನಿ. ಈಗ ನಾನು ಮೂರನೇ ಚಿತ್ರವನ್ನು ಅಲ್ಲೇ ಬಿಡ್ತೀನಿ, 4ನೇ ಚಿತ್ರಕ್ಕೆ ಬರ್ತೀನಿ. 4ನೇ ಚಿತ್ರಕ್ಕೆ ಏನು ಮಾಡಿದ್ರು, ಅವರು ಕಲರ್ ಶೇಡನ್ನು ಇಲ್ಲಿ ಕೆಳಗಡೆ ಮಾಡಿದ್ರು. ಇಲ್ಲಿಗ ನಮಗಿಲ್ಲಿ ಅದು ಈ ಗೆರೆ ಟಚ್ಚೇ ಆಗಿಲ್ಲ ಅಂದರೆ ಈ ಆಯ್ಕೆ ಆಗಲ್ಲ ಅಂತ ಗೊತ್ತಾಯ್ತು. ಮತ್ತೊಂದು ಬಾರಿ ಸಮಸ್ಯಾ ಚಿತ್ರಕ್ಕೂ ಸಿ ಉತ್ತರ ಚಿತ್ರಕ್ಕೂ ಮತ್ತೊಂದು ಬಾರಿ ನೋಡ್ಕೊಡ್ರಿ. ಅದರ ಅಂಗನೇ ಸೇಮ್ ಅದು ಸರ್, ಎಲ್ಲಿ ದೊಡ್ಡದೂ ಇಲ್ಲ ಚಿಕ್ಕದೂ ಇಲ್ಲ, ಅದರ ಪ್ರತಿಯೊಂದು ಲಕ್ಷಣ ಅದರಲ್ಲಿ ಇದಾವೆ ಅಂತಂದರೆ ಸರಿಯಾದ ಉತ್ತರ ಸಿ ರೈಟ್ ಆಗುತ್ತಾ ಅಂತ ಆಗ್ತದೆ. 19ನೇ ಚಿತ್ರದ ಸರಿಯಾದ ಉತ್ತರ ಸಿ ಆಯ್ಕೆ ಸರಿಯಾಗುತ್ತೆ ಅಂತ ಗೊತ್ತಾಯಿತು. ಓಕೆ ವಿದ್ಯಾರ್ಥಿಗಳೇ, ಇದ್ದಂಥ ಚಿತ್ರದಲ್ಲಿ ನಿಮಗೆ ಲಾಸ್ಟ್ 20ನೇ ಚಿತ್ರ ಕೊಡ್ತಾ ಇದ್ದೀನಿ. 20ನೇ ಸಮಸ್ಯಾ ಚಿತ್ರವನ್ನು ಸರಿಯಾಗಿ ನೋಡ್ಕೊಳ್ಳಿ. ಇದರ ಎಲ್ಲ ಲಕ್ಷಣಗಳನ್ನು ತಿಳ್ಕೊಳ್ರಿ. ಒಳಗಡೆ ಏನು ಕೂತ್ಕೊಂಡಿದ್ದಲ್ಲ ಈ ಚಿತ್ರ ಹೆಂಗಿದೆ ಅನ್ನೋದನ್ನು ಸರಿಯಾಗಿ ನೋಡ್ಕೋಬೇಕು. ನೋಡಿದ ತಕ್ಷಣವೇ ನೀವು ಹುಡ್ಕಾಡಕ್ಕೆ ಸ್ಟಾರ್ಟ್ ಆಗಬೇಕು. 1ನೇ ಉತ್ತರ ಚಿತ್ರಕ್ಕೂ 2ನೇ ಚಿತ್ರಕ್ಕೂ 3ನೇ ಚಿತ್ರಕ್ಕೂ 4ನೇ ಚಿತ್ರಕ್ಕೂ ನೋಡ್ತಾ ಹೋಗಬೇಕು. ನಿಮಗೂ ಯಾವುದು ಉತ್ತರ ಅಂತ ಅನಿಸುತ್ತೋ ಅದನ್ನು ತಲೆಯಲ್ಲಿ ಇಟ್ಕೋಬೇಕು. ಉಳಿದು ಯಾಕೆ ಆಗಲ್ಲ ಅಂತ ತೆಗೆದು ಬಿಡಬೇಕು. ಯಾವುದು ಉತ್ತರ ಆಗುತ್ತೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಿ. ಹಾಗಂದ್ರೆ 19 ಚಿತ್ರ ನಿಮಗೆ ನಾನು ಅರ್ಥ ಮಾಡಿಸಿದೆ ಅಂದರೆ 20ನೇ ಚಿತ್ರ ನೀವು ಈಸಿಯಾಗಿ ಉತ್ತರಿಸ್ಬೋದು. ಸಮಾಚಾರ ಚಿತ್ರದ ಪ್ರತಿ ಲಕ್ಷಣ ನೋಡಿಕೊಂಡಾಗ ಉತ್ತರ ಚಿತ್ರಕ್ಕೆ ಬರ್ತಾ ಇದ್ದೀವಿ. ಸಮಾಚಾರ ಚಿತ್ರ ಉತ್ತರ ಚಿತ್ರ ನೋಡ್ಕೊಡ್ರಿ. ಇದ್ರಲ್ಲಿ ಏನ್ ಅಂತ ಕೊಟ್ಟ ಅಂದರೆ ಈ ಆಯ್ಕೆ ಆಗೋದಿಲ್ಲ ಅಂತ ಗೊತ್ತಾಯಿತು. ಸಮಾಚಾರ ಚಿತ್ರಕ್ಕೂ ಬಿ ಉತ್ತರ ಚಿತ್ರಕ್ಕೆ ನೋಡ್ಕೋತೀರಿ, ಎರಡೂ ಸೇಮ್ ಇದಾವೆ ಅಂತ ಗೊತ್ತಾಯಿತು. ಅದೇ ಆಗುತ್ತೆ ಉತ್ತರ ಅಂತ ನಮ್ಗೆ ಕನ್ಫರ್ಮ್ ಆಯಿತು. ಉತ್ತರ ಆಗಬೇಡಿ, ಅದನ್ನ ಅಲ್ಲೇ ಬಿಡ್ರಿ, ಮುಂದೆ ಯಾಕೆ ಆಗಲ್ಲ ನೋಡ್ಕೊಡ್ರಿ. ಸಿ ಆಯ್ಕೆ ಬರ್ತೀವಿ, ಇಲ್ಲಿ ಕೂಡ ಎನ್ ಕೊಟ್ಟಿದೆ ಅಂದರೆ ಈ ಆಯ್ಕೆ ಆಗೋದಿಲ್ಲ, ಇದು ಕನ್ಫರ್ಮ್ ಆಯಿತು. ಸಮಾಚಾರ ಚಿತ್ರಕ್ಕೂ ಡಿ ಉತ್ತರ ಚಿತ್ರ 4ನೇದು ನೋಡ್ಕೊಡ್ರಿ, ಸೇಮ್ ಐತಿ ಅಂತ ಹುಡುಗ ಆಗಬೇಡಿ. ಎಮ್ ಅನ್ನೋದನ್ನು ನೋಡಿ ಇಲ್ಲಿ ಪೂರ ಬಂದು ಕೆಳಗಡೆ ಬಂದಿದೆ, ಇಲ್ಲಿ ಕೆಳಗೆ ಬರಬಾರ್ದು, ಇಲ್ಲಿ ಮಿಡಲ್ಗೆ ಸ್ಟಾಪ್ ಆಗಬೇಕು, ಇದು ಆಯ್ಕೆ ಆಗಲ್ಲ. ಆದರೆ ಸಮಾಚಾರ ಚಿತ್ರಕ್ಕೂ ಬಿ ಉತ್ತರ ಚಿತ್ರ ನೋಡ್ಕೊಡ್ರಿ, ಮತ್ತೊಂದು ಬಾರಿ ನೋಡ್ಕೊಡ್ರಿ. ಎಲ್ಲ ಲಕ್ಷಣಗಳು ಇದಾವೋ ಇಲ್ಲವೋ ಅಂತ ತಿಳಿದುಕೊಂಡ ಮೇಲೇ ನೀವು ಆ ಒಂದು ಉತ್ತರ ಚಿತ್ರಕ್ಕೆ ಕಲರ್ ಶೇಡ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಯ್ಕೆ ಸರಿಯಾಗುತ್ತಾ ಅಂತ ಗೊತ್ತಾಯ್ತು. ಈ ಥರ ನಾನು ನಿಮಗೆ ನವೋದಯದಲ್ಲಿ 2ನೇ ಮಾದರಿಯಾಗುವಂಥ ಸಿಮಿಲರ್ ಫಿಗರ್ದಲ್ಲಿ ಇದ್ದಂಥ ಚಿತ್ರದಲ್ಲಿ ನಿಮಗೆ 1ರಿಂದ 20ರವರೆಗೆ ಸರಳ ವಿಧಾನದ ಮುಖಾಂತರ ಕ್ಲಿಯರ್ ಆಗಿ ತೆಗೆದುಕೊಂಡು ಬಂದಿದ್ದೀನಿ. ಪರ್ಫೆಕ್ಟ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ. ಹಾಗಾದರೆ ವಿದ್ಯಾರ್ಥಿಗಳು ಇವತ್ತು 20 ಪ್ರಶ್ನೆಗಳನ್ನು ಮತ್ತೊಂದು ಬಾರಿ ವಿಡಿಯೋಗಳನ್ನು ನೋಡಿಕೊಂಡು ನೀವು ಎಷ್ಟು ಅಂಕವನ್ನು ತೆಗೆದುಕೊಳ್ತೀರ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಕ್ಲಾಸಸ್ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತನ್ನು ಮರಿಬೇಡಿ. ಈ ಥರ ನಮ್ಮ ವಿದ್ಯಾಸ್ಫೂರ್ತಿಯಲ್ಲಿ ನನ್ನ ಕ್ಲಾಸಸ್ಗಳು ನೀವು ಫ್ರೀ ನೋಡಬೇಕು. ನಿಮ್ಮ ಹತ್ರ ದುಡ್ಡು ಕಟ್ಟೋಕ್ಕಾಗಲ್ಲ ಸರ್, ನಾನು ಓದಿಯನ್ನು ಚೆನ್ನಾಗಿ ತಿಳ್ಕೊಬೇಕಂತ ಏನಾದರೂ ಆಸೆ ಇಟ್ಟಿರುವಂಥ ವಿದ್ಯಾರ್ಥಿಗಳಿಗೆ ನಾನು ಫ್ರೀ ಕ್ಲಾಸನ್ನು ಕೊಡ್ತಾಯಿದ್ದೀನಿ. ನೀವು ನಿಮ್ಮ ಪಾಲಕರ ಮೊಬೈಲ್ದಲ್ಲಿ ಹೋಗಿ ಯೂಟ್ಯೂಬ್ ಚಾನಲ್ ಅಂತ ಹಿಂಗೆ ಓಪನ್ ಮಾಡಬೇಕು. ಅದರಲ್ಲಿ ವಿದ್ಯಾಸ್ಫೂರ್ತಿ ಅಂತ ಇದನ್ನು ಸರ್ಚ್ ಮಾಡಬೇಕು. ಅಲ್ಲಿ ನೀವು ಸರ್ಚ್ ಮಾಡಿದ ತಕ್ಷಣವೇ ನಿಮಗೆ ಈ ಥರ ಅದು ಓಪನ್ ಆಗುತ್ತೆ. ಇದ್ರ ಮೇಲೆ ನೀವು ಪ್ರೆಸ್ ಮಾಡಬೇಕು, ಒತ್ತಬೇಕು. ಪಕ್ಕದಲ್ಲಿ ನಿಮಗೊಂದು ಬೆಲ್ ಐಕನ್ ಗಂಟೆ ಬರುತ್ತೆ. ಈ ಗಂಟೆ ಬರ್ತಲ್ಲ, ಈ ಗಂಟೆ ಮೇಲೆ ಟನ್ ಅಂತ ಒತ್ತಿಬಿಡಿ. ಎಲ್ಲ ನನ್ನ ನೋಟಿಫಿಕೇಶನ್ ನಿಮ್ಮ ಮೇಲೆ ಓಪನ್ ಆಗ್ತವೆ. ಫ್ರೀಯಾಗಿ ನೀವು ನಿಮ್ಮ ಮೊಬೈಲ್ದಲ್ಲಿ ನೋಡ್ಕೋಬೋದು. ಇಡೀ ನವೋದಯಕ್ಕೆ ಸಂಬಂಧಪಟ್ಟಿರುವಂಥ ಮೆಂಟಲ್ ಎಬಿಲಿಟಿ 10 ಮಾದರಿಯನ್ನು ಹೇಳ್ತೀನಿ. 10 ಮಾದರಿಯನ್ನು ನೀವು ಪ್ರಾರಂಭದಿಂದ ಕೊನೆಯವರೆಗೆ ಎಲ್ಲ ವಿಡಿಯೋಗಳನ್ನು ನೋಡಿದ್ರೆ ಸಾಕ್ರಿ, ಮೆಂಟಲ್ ಎಬಿಲಿಟಿಯಲ್ಲಿ ಔಟ್ ಆಫ್ ಔಟ್ ಅಂಕ ಪಡ್ಕೋಬೋದು. ದಯವಿಟ್ಟು ನಾನು ಈ ವಿಡಿಯೋಗಳನ್ನು ಮಾಡೋದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಮನೆಯಲ್ಲೇ ಕೂತ್ಕೊಂಡು ಕಲಿಯುವಂಥ ವಿದ್ಯಾರ್ಥಿ ಮಾಡ್ತಾಯಿದ್ದೀನಿ. ದಯವಿಟ್ಟು ಶಿಕ್ಷಣ ಪ್ರೇಮಿಗಳಲ್ಲಿ ಮತ್ತು ನಮ್ಮ ನವೋದಯ ತರಬೇತಿದಾರರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಪ್ರತಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ನಮ್ಮ ಈ ಎಲ್ಲ ನವೋದಯ ಮೆಂಟಲ್ ಎಬಿಲಿಟಿಯ
ಆ ವಿಡಿಯೋಗಳನ್ನ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಒಟ್ಟಾರೆಯಾಗಿ ಮಕ್ಕಳು ವಿದ್ಯಾವಂತರಾಗಲಿ, ಸರಿಯಾಗಿ ತಿಳಿದುಕೊಂಡು ಈ ಎಕ್ಸಾಮನ್ನು ಬರೆದ್ರೆ ನಮಗೂ ಅನುಕೂಲ ಆಗುತ್ತೆ, ಸೆಲೆಕ್ಷನ್ ಆಗಿರುವಂಥ ಮಕ್ಕಳಿಗೆ ಕೂಡ ಅನುಕೂಲ ಆಗಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ದಯವಿಟ್ಟು ಪ್ರತಿಯೊಂದು ಗ್ರೂಪನ್ನು ಶೇರ್ ಮಾಡೋದು ಮರಿಬೇಡಿ. ನಮ್ಮ ಈ ಒಂದು ಆನ್ಲೈನ್ ಕ್ಲಾಸಸ್ ಇರ್ಬೋದು, ನಮ್ಮ ಈ ನವೋದಯ ಸ್ಟಡಿ ಮಟೀರಿಯಲ್ಸ್ ಬಗ್ಗೆ ತಿಳಿದುಕೋಬೋದು, ಅಥವಾ ಈ ನವೋದಯ ಅಪ್ಲಿಕೇಶನ್ಗಳ ಬಗ್ಗೆ ಏನಾದರೂ ತಿಳಿದುಕೊಳ್ಬೋದು. ಅಂದರೆ 9900555889 ನಂಬರಿಗೆ ಕರೆ ಮಾಡೋದನ್ನು ಮರಿಬೇಡಿ. ಈ ಥರ ನಾನು ಪ್ರತಿ ವಿದ್ಯಾರ್ಥಿಗಳಿಗಾಗಿ ಉಚಿತವಾಗಿಯೇ ನವೋದಯಕ್ಕೆ ಸಂಬಂಧಪಟ್ಟಂಥ ಮೆಂಟಲ್ ಎಬಿಲಿಟಿ ಇರ್ಬೋದು, ಅಂಕಗಣಿತ ಇರ್ಬೋದು, ಭಾಷಾ ಜ್ಞಾನನೂ ಕೂಡ ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ವಿದ್ಯಾರ್ಥಿ ಉಪಯೋಗಿಸ್ಕೊಡ್ರಿ, ಹೆಚ್ಚು ಅಂಕವನ್ನು ಪಡೆದುಕೊಂಡು ನವೋದಯ ಶಾಲೆಗೆ ಆಯ್ಕೆ ಆಗಲಿ ಅಂತ ನಿಮಗೆಲ್ಲರಿಗೂ ಕೋರುತ್ತಾ ಇಲ್ಲಿಗೆ ನನ್ನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ವಂದನೆಗಳು.